ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂದಾಗ ಒಂದು ಮಾತು ಸಾಕು ಅವನಿಗೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನೋದು ಅಂದ್ಬಿಟ್ಟು ನಾವು ಇಲ್ಲಿವರೆಗೆ ಕೇಳ್ಕೊಂಡು ಬಂದಿರೋದು. ಜಾಸ್ತಿ ಬಡ್ಡಿ ಕೊಡೋದು ತಪ್ಪು, ಜಾಸ್ತಿ ಬಡ್ಡಿ ತಗೊಳೋದು ತಪ್ಪು. ಪ್ರತಿಯೊಂದನ್ನು ನಾವು ಅನುಭವಿಸೋಕ್ಕಾಗೋದಿಲ್ಲ. ಪರ್ಸ್ನಲಿ ಏನು ನಂಬ್ತೀನಿ ಅದನ್ನೆಲ್ಲ ಸಿನಿಮಾದಲ್ಲಿ ತೋರಿಸ್ಬಿಟ್ರೆ ಅದು ಬೇರೆನೇ ಆಗುತ್ತೆ. ನಾನು ಬಂದ ಇರಲಿ, ಯಾವಾಗ ಯಾರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಈ ಕತೆ ಇದು ನಮ್ಮೆಲ್ಲರದ ಅಥವಾ ನಿಮ್ದ ಕತೆ ಸರ್? ಒಬ್ಬ ಮನುಷ್ಯನ ಸಕ್ಸಸ್ಸು ಅವನೆಲ್ಲ ಉಳುಕುಗಳನ್ನು ಮುಚ್ಚಾಕ್ಬಿಡುತ್ತೆ. ಅದೇ ಒಬ್ಬ ಮನುಷ್ಯನ ಫೇಲೂರು ಅವನ್ನೆಲ್ಲ ಉಳುಕು ಎತ್ತಿಡಿಯುತ್ತೆ. ನಡೀತಿರೋ, ಓಡ್ತಿರೋ, ತೆವಳ್ತಿರೋ, ಒಟ್ಟು ಮೂಮೆಂಟ್ ಇರಲಿ. ಹೌದಾ? ಕನ್ಫರ್ಮ್? ಎಲ್ಲಿ? ನಿಜನಾ? ಹಾಯ್, ಹಲೋ, ನಮಸ್ಕಾರ. ಇನ್ಸ್ಪೈರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮದೇ ಕತೆ ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ರಾಘವೇಂದ್ರ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಮೊಟ್ಟ ಮೊದಲೇದಾಗಿ ನಿಮ್ಮದೇ ಕತೆ ಅಂತ ಟೈಟ್ಲ್ ಇಟ್ಟಿದ್ದೀರಾ. ಈ ಕತೆ ಇದು ನಮ್ಮೆಲ್ಲರದ ಅಥವಾ ನಿಮ್ದ ಕತೆ ಸರ್? ಸರ್, ಎಲ್ರದ್ದು ಕತೆ ಇದು. ನೀವು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರದ್ದು ಕತೆ, ಇನ್ಕ್ಲೂಡಿಂಗ್ ನಮ್ಮದು ಇರ್ಬೋದು, ನಿಮ್ದು ಇರ್ಬೋದು. ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇದು ನಮ್ಮ ಜೊತೆ ಇರೋ ಕತೆ. ಇದು ಅಂದರೆ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರೋವಂಥ ಒಂದು ಕಥೆನ ನಾವು ಒಂದು ಸಿನಿಮಾ ರೂಪದಲ್ಲಿ ಅದನ್ನು ಎಣ್ಕೊಂಡು ಅದನ್ನು ಒಂದು ಸಿನಿಮಾ ಥರ ಹೇಳಿದ್ದೀವಿ ಸರ್. ಅದು ನಿಮ್ಮ ಸಿನಿಮಾ ನಾನು ನೋಡಿಬಿಟ್ಟು ಯೂಟ್ಯೂಬಲ್ಲಿ ಕಮೆಂಟ್ಸ್ ಓದ್ತಾ ಇದ್ದೆ. ಕಮೆಂಟ್ಸ್ ಓದಬೇಕಾದ್ರೆ ನನಗೆ ಅನಿಸಿದ್ದೇನೆಂದರೆ, ಈ ಕತೆಗೆ ಮತ್ತು ಟೈಟ್ಲಿಗೆ ಸಖತ್ ಸೂಟ್ ಆಗಿದೆ ಅಂತ. ಅಲ್ಲಿ ಮಿನಿಮಮ್ ಅಂದ್ರೂ ಒಂದು 50ರಿಂದ 100 ಜನ, ಅಯ್ಯೋ ಇದು ನನ್ನದೇ ಕತೆ, ನನ್ನ ಜೀವನದಲ್ಲಿ ಆಗಿರೋ ಕತೆ. ಎಸ್ಪೆಷಲಿ ಒಂದಿಷ್ಟು ಜನ ಲೇಡೀಸ್ ಹಾಕ್ಕೊಂಡಿದ್ದಾರೆ. ಯಾಕೆಂದರೆ ಈ ಮನೆ ಜವಾಬ್ದಾರಿಗಳು ಇರೋದು ಸಾಮಾನ್ಯವಾಗಿ ಗಂಡ್ಮಕ್ಳಿಗೆ ಇರ್ತವೆ. ಸೊ ಇದರಲ್ಲಿ ಕತೆ ಎಷ್ಟೋ ಜನ ಲೇಡೀಸ್ಗಳು ತಮಗೆ ರಿಲೇಟ್ ಮಾಡ್ಕೊಂಡಿದ್ದಾರೆ. ನಾನು ಇಷ್ಟೇ ಕಷ್ಟಪಟ್ಟಿದ್ದೀನಿ ಹಾಗೆ ಹೀಗೆ ಅಂತ. ನನಗೆ ಅದನ್ನು ನೋಡಿದ ಮೇಲೆ ಅನಿಸ್ತು ಇದು ನಮ್ಮೆಲ್ಲರದ್ದು ಕತೆ ಅಂತ. ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕೆ ನಾವು ಸಿನಿಮಾ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಆಡಿಯನ್ಸ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಆಡಿಯನ್ಸ್ ಯಾವುದೋ ಒಂದು ಸಮಸ್ಯೆಗಳನ್ನ ನಾವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಆ ಸಮಸ್ಯೆನ ನಾವು ಸಿನಿಮಾ ರೂಪದಲ್ಲಿ ಹೇಳಿದಾಗ ಆ ಸಮಸ್ಯೆಗೆ ಒಂದು ಅಟ್ಲೀಸ್ಟ್ ನಾವು ಏನು ಕನ್ಕ್ಲೂಷನ್ ಅಲ್ಲದೆ ಇದ್ರೂ ಈ ಥರ ಒಂದು ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಯಾವ ಥರ ನಾವು ಟ್ರ್ಯಾಪ್ ಆಗ್ತಾಯಿದ್ವಿ, ಅದರಿಂದ ಹೊರಗೆ ಬರ್ಬೋದಾದ ಎಷ್ಟೊಂದು ಸಾಧ್ಯತೆಗಳು ನಮ್ಮ ಜೊತೆಗೆ ಇರುತ್ತೆ. ಅದನ್ನು ಟ್ರೈ ಮಾಡಿ, ಅದು ಬಿಟ್ಟು ಬೇರೆ ಯಾವುದೋ ನೆಗೆಟಿವಿಟಿ ಆಗಲಿ ಬೇರೆ ದಾರಿನ ಟ್ರೈ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದಲೇ ಸಿನಿಮಾ ನಾವು ಮಾಡಿದ್ದು. ಅದನ್ನು ಸ್ವಲ್ಪ ಫಸ್ಟ್ ಹಾಫಲ್ಲಿ ಹಾಸ್ಯವಾಗಿ ಮತ್ತು ಸೆಕೆಂಡ್ ಹಾಫಲ್ಲಿ ಎಮೋಷ್ನಲ್ ಆಗಿ ಹೇಳಿರೋದು. ಅದು ಭಾಳಷ್ಟು ಜನ ಅದನ್ನು ರಿಸೀವ್ ಮಾಡ್ಕೊಂಡಿದ್ದು ನನ್ನ ಥರದ್ದೇ ಕತೆ ಇದೆ, ನನ್ನ ಜೀವನದಲ್ಲೂ ಇದೇ ಥರ ನಡೆದಿದೆ ಅಂತ ಹೇಳಿದಾಗ ಒಬ್ಬ ಡೈರೆಕ್ಟರ್ ಆದವರಿಗೆ, ಒಬ್ಬ ಬರಹಗಾರ ಆದವರಿಗೆ ತುಂಬ ಖುಷಿ ಕೊಡುತ್ತೆ. ಅಂದರೆ ನಾವು ಮಾಡಿದ್ದು ಕತೆ ಯಾರಿಗೂ ಇಷ್ಟ ಆಗ್ತಾಯಿದೆ, ಇದನ್ನು ಅವ್ರದ್ದೇ ಕತೆ ಆ ಥರ. ಅಂದರೆ ನಾವು ಟೈಟ್ಲ್ ಇಟ್ಟಿರೋದು ಅದೇ ಥರ, ನಿಮ್ಮದೇ ಕತೆ ಅಂದಾಗ ಅವರು ಅದೇ ಥರ ರಿಸೀವ್ ಮಾಡಿದಾಗ ಕ್ಯಾಶುವಲಿ ರಿಸೀವ್ ಆಗುತ್ತೆ, ಖುಷಿ ಆಗುತ್ತೆ. ಸಾಲ ಮಾಡಿ ಆದರೂ ತುಪ್ಪ ತಿನ್ನೋದು ಅಂದ್ಬಿಟ್ಟು ನಾವು ಇಲ್ಲಿವರೆಗೆ ಕೇಳ್ಕೊಂಡು ಬಂದಿರೋದು ಸರ್. ನಿಮ್ಮ ಸಿನಿಮಾದಲ್ಲಿ ಸಾಲ ಮಾಡದೇ ಒಂದು ಮಹಾಪಾಪ ಅಂತ ಹೇಳಿದ್ದಾರೆ. ಅಲ್ಲ, ನಾನೆಲ್ಲೂ ತಪ್ಪು ಅಂತ ಹೇಳಿಲ್ಲ. ಸಾಲ ಮಾಡೋದು ತಪ್ಪು ಇಲ್ಲ, ಸಾಲ ಮಾಡಿ ಏನೂ ಹೇಳಿಲ್ಲ ನಾವು. ಏನು ಅಂತ ಹೇಳಿದ್ರೆ ಒಂದು ಟ್ರ್ಯಾಪ್ ಆಗ್ತಾಯಿದ್ದಾನೆ ಅಲ್ಲಿ ಕಥಾನಾಯಕ. ಒಂದು ಯಾವುದೋ ಲೋನ್ ಇದರಲ್ಲಿ ಟ್ರ್ಯಾಪ್ ಆಗ್ತಾಯಿದ್ದಾರೆ. ಏನಕ್ಕೆ ಟ್ರ್ಯಾಪ್ ಆಗ್ತಾಯಿದ್ದಾರೆ? ಅವರಾಗ ಅವ್ರು ಮಾಡ್ಕೊಳ್ತಾ ಇರೋದೇನು? ಸ್ಟಾರ್ಟ್ ಮಾಡೋದು ಯಾವುದಕ್ಕೂ ಒಂದು ಇನ್ಶೂರೆನ್ಸ್ ಟಾರ್ಗೆಟಿಗೆ ಅಂತೇಳಿ ಲೋನ್ ತಗೊಳ್ತಾ ಹೋಗೋದು, ಅದು ಇನ್ನೊಂದೆಲ್ಲೋ ಬೆಳ್ಕೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಜಾಸ್ತಿ ಬಡ್ಡಿಗೆ ತಗೊಳ್ತಾ ಹೋಗ್ತಾರೆ. ಸೊ ತಾನೇ ಹೇಳ್ಕೊಂಡಿದ್ರಲ್ಲಿ ಬೀಳ್ತಾ ಹೋಗೋದಿದೆಯಲ್ಲ. ಸೊ ಅದನ್ನು ನಾವು ಚಿತ್ರದಲ್ಲಿ ಒಂದು ಕಥೆ ರೂಪದಲ್ಲಿ ತೋರಿಸಿದ್ದೀವಿ. ತಪ್ಪು ಸರಿಗಳು ಗೊತ್ತಿಲ್ಲ, ಸಾಲ ಮಾಡೋದು ತಪ್ಪು, ಬಟ್ ಸಾಲ ಮಾಡ್ದಲ್ಲೇನು ನಾವೇನು ಮಾಡೋಕ್ಕೆ ಬರ್ತಾ ಇಲ್ಲ ಈಗ. ಸೊ ಹಂಗಂತೆ ಅದಕ್ಕೆ ಎಷ್ಟು ಇತಿಮಿತಿ ಎಷ್ಟಿರಬೇಕು, ನಾನು ಎಷ್ಟು, ನನ್ನ ಆದಾಯ ಎಷ್ಟು, ಅದೆಷ್ಟು, ಪ್ರತಿಯೊಂದು ಕೂಡ ನಾವು ತಿಳ್ಕೊಂಡು ಸಾಲ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಹಾಗಾಗಿ ನಾವು ಇದು ತಪ್ಪು ಸರಿ ಹೇಳ್ತಾ ಇಲ್ಲ. ನಮ್ಮ ಕಥೆಯಲ್ಲಿ ಜಾಸ್ತಿ ಬಡ್ಡಿ ತಗೊಳ್ತಾ ಇರೋದು, ಕೊಡ್ತಾ ಇರೋದು, ತಗೊಳ್ತಾ ಇರೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿದ್ವಿ ಸರ್. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ಯಾಗ್ಲೈನ್ಗಳೇ ಟೈಟ್ಲ್ಗಳಾಗ್ತಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಮುಂದಿನ ನಿಲ್ದಾಣ, ಪ್ರಯಾಣಿಕರ ಗಮನಕ್ಕೆ. ಸೊ ಎಕ್ಸಾಂಪಲ್ ಮತ್ತೆ ನಿಮ್ಮದೇ ಕತೆ ಅಂತ. ಅಂದರೆ ಈ ಕತೆ ಟೈಟ್ಲ್ ಯಾವ ಥರ ಉಟ್ಕೊಂತು? ಇಲ್ಲ, ಯೂಶಲಿ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ನಾವು ಬರಿಬೇಕಾದ್ರೆ ಒಂದು ಟೈಟ್ಲ್ ಇಟ್ಕೊಂಡೇ ಬರಿತೀವಿ. ಅಂದರೆ ಯಾವುದೋ ಒಂದು ಬೇರೆ ಒಂದು ಟೈಟ್ಲ್ ಇಟ್ಟಿರ್ತೀವಿ. ಅದು ಬರಿತಾ ಇನ್ನೊಂದು ಯಾವುದೋ ಟೈಟ್ಲ್ ಸಿಗುತ್ತೆ. ಪ್ರತಿ ಸಿಗೋ ಟೈಟ್ಲೂ ಸೂಟ್ ಆಗೋ ಅಂಥ ಕತೆಗೆ ನಾವೇನು ಮಾಡ್ತೀವಿ, ಒಂದು ಟೈಟ್ಲ್ಗಳನ್ನ ಒಂದು ಲೀಸ್ಟ್ ಮಾಡ್ತಾ ಹೋಗಿರ್ತೀವಿ. ಒಂದು 4-5 ಟೈಟ್ಲು ನಾವು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಬೇಕಾದಾಗ ಆ 4-5 ಟೈಟ್ಲನ್ನು ತೋರಿಸಿರ್ತೀವಿ. ಅದರಲ್ಲಿ ನಮಗೆ ಪ್ರೊಡ್ಯೂಸರ್ ಈ ಟೈಟ್ಲು ಸೂಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದೆ ನಿಮ್ಮದೇ ಕತೆ ಟೈಟಲ್. ಈ ಸಿನಿಮಾದಲ್ಲಿ ಸಿ.ಕ. ಚಂದ್ರ ಜೊತೆ ವರ್ಕ್ ಮಾಡಿದ್ರು ಸರ್. ಅವ್ರ ಜೊತೆ ವರ್ಕ್ ಮಾಡಿರೋದು ನಿಮ್ಗೆ ಏನು ಅನಿಸ್ತು? ಇಲ್ಲ, ಖುಷಿ ಅನ್ನಿಸ್ತು. ಒಬ್ಬ ಸೀನಿಯರ್ ಆರ್ಟಿಸ್ಟು ಒಬ್ಬ ಹೊಸ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋ ರೀತಿ ಇದೆಯಲ್ಲ, ಅದು ತುಂಬ ಖುಷಿ ಕೊಡ್ತು. ಯಾಕೆಂದರೆ
ಮೊದಲೇನಾಗಿರುತ್ತೆ, ನಮಗೆ ಸೀನಿಯರ್ ಒಬ್ಬರು ಆರ್ಟಿಸ್ಟು ನಮಗೂ ಒಂದು ಅಳುಕಿರುತ್ತೆ, ಯಾವ ಥರ ಅವ್ರಿಗೆ ಅಪ್ರೋಚ್ ಆಗಬೇಕು, ಯಾವ ಥರ ಅವ್ರ ಜೊತೆ ನಾವು ಬಿಹೇವ್ ಮಾಡಬೇಕು ಅನ್ನೋದು. ಬಟ್ ಅದನ್ನೆಲ್ಲ ಅವ್ರು ಸೆಟ್ಟಿಗೆ ಬಂದು ಒಂದು 10 ನಿಮಿಷದಲ್ಲೇ ಅದನ್ನೆಲ್ಲ ಮರೆಸ್ಬಿಟ್ರು. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ನೀಟಾಗಿ ಅಷ್ಟೇ ಒಂಥರ ಒಬಿಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದರು ಅಂತ ಹೇಳಿದ್ರು ತಪ್ಪಾಗಲ್ಲ ಸರ್. ಹಾಗಾಗಿ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಅವರು ಒಂದು ಡೈಲಾಗ್ ಹೇಳ್ತಾರೆ, ಅದು ತುಂಬ ಜನಕ್ಕೆ ಟಚ್ ಆಗುತ್ತೆ ಕೂಡ. ಕಷ್ಟದಲ್ಲಿದ್ದಾಗ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವ್ರಿಗೆ ಎಷ್ಟೋ ಒಂದು ಧೈರ್ಯ ಬರುತ್ತೆ ಅಂತ. ಅದು ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ. ಯಾರು ಕಷ್ಟದಲ್ಲಿದ್ದಾರೋ ಆ ಟೈಮಲ್ಲಿ, ಯಾರು ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಾನು ನಿನ್ನ ಜೊತೆ ಇದ್ದೀನಿ ಕಣೋ ಅಂತ. ದುಡ್ಡು ಕೊಡೋದು ಬೇರೆ, ಬೇರೆ ಸಪೋರ್ಟ್ ಕೊಡೋದು ಬೇರೆ, ಬಟ್ ಮೋರಲ್ ಆಗಿ ಆ ಒಂದು ಮಾತು ಹೇಳ್ತಾರಲ್ಲ ಸರ್, ಅದು ತುಂಬ ಟಚ್ ಆಯಿತು. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂದಾಗ ಒಂದು ಮಾತು ಸಾಕು ಅವನಿಗೆ. ಯಾಕೆಂದರೆ ಅವನ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ನೆಗೆಟಿವಿಟಿ ತುಂಬ ಓಡ್ತಾ ಇರುತ್ತೆ. ಯಾಕೆಂದರೆ ಎಲ್ಲ ಏನೋ ಮಾಡೋಕ್ಕೆ ಹೋಗಿರ್ತಾನೆ, ಏನೋ ಆಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಬೇಕೋ ಬೇಡವೋ ಒಂದು ಒಳ್ಳೆ ಮಾತು, ನಾನು ನಿನ್ನ ಜೊತೆಗಿದ್ದೀನಿ. ಸೊ ಯಾವುದೇ ಸಹಾಯ ಇಲ್ಲ ಅಂದರೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳೋದು. ಅದರಲ್ಲೂ ಅದು ಇನ್ನೂ ನೆಕ್ಸ್ಟ್ ಮುಂದುವರೆದ ಡೈಲಾಗ್ ಹೇಳ್ತಾರೆ. ಅದರಲ್ಲೂ ತನ್ನೋರು ಅನ್ಸ್ಕೊಂಡವ್ರು ಆ ಡೈಲಾಗ್ ಹೇಳಿದಾಗ ಇನ್ನೂ ಎಫೆಕ್ಟಿವ್ ವರ್ಕ್ ಆಗುತ್ತೆ ಅಂತಲೇ ಹೇಳಿದ್ದೀವಿ. ಆ ಒಂದು ಡೈಲಾಗು ಎಷ್ಟೋ ಒಂದು ನೆಗೆಟಿವಿಟಿನೋ ಇಲ್ಲ ಏನೋ ಯೋಚನೆಗೆ ಒಂದು ಸ್ಟಾಪ್ ಹಾಕ್ಬೋದು, ಕೆಟ್ಟ ಯೋಚನೆಗಳಿಗೆ ಫುಲ್ ಸ್ಟಾಪ್ ಹಾಕ್ಬೋದು. ಇಲ್ಲ ನನ್ನ ಜೊತೆ ಆಯಿತು, ತಪ್ಪು ಮಾಡಿದ್ದೀನಿ, ಸರಿ ಮಾಡ್ಕೋಬೇಕು, ಅಟ್ಲೀಸ್ಟ್ ಇಷ್ಟು ಜನ ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಡೈಲಾಗ್ ಬರೆದಿದ್ದು ಸರ್. ಇವತ್ತು ಎಷ್ಟೋ ಜನ ಸ್ವಲ್ಪ ಅಂದರೆ ಜೀವನನ ಎಂಡ್ ಮಾಡ್ಕೋಬೇಕು ಅಂತಂದು ಎಷ್ಟು ಜನ ನಿರ್ಧಾರ ಮಾಡಿರ್ತಾರಲ್ವ, ಆ ಸಮಯದಲ್ಲಿ ಈ ಒಂದು ಲೈನು ಅಥವಾ ಈ ಒಂದು ಮಾತು ಎಷ್ಟೋ ಜನಕ್ಕೆ ಟಾನಿಕ್ ಆಗಿರುತ್ತೆ. ಅದೆಲ್ಲ ಇಟ್ಕೊಂಡೇ ಬರ್ದಿರೋದು ಸರ್ ಅದು. ಆಮೇಲೆ ಈ ಸಿನಿಮಾದಲ್ಲಿ ಲೈಕ್ ಡೈಲಾಗ್ಸ್ ಇರ್ಬೋದು, ಹಾಡುಗಳು ತುಂಬ ಚೆನ್ನಾಗಿದೆ ಸರ್. ಐ ಥಿಂಕ್ ಹಾಡುಗಳೆಲ್ಲ ನೀವೇ ಬರ್ದಿದೆ ಅನ್ಸುತ್ತೆ. ಹೌದು ಸರ್, ಹಾಡು ಲೈನ್ಸ್ ಮಾತು ಚೆನ್ನಾಗಿದೆ ಸರ್. ಕೆಲವೊಂದು ಲೈನ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸುಖದಲ್ಲಿ ನಿನ್ನ ಮರೆತರು, ಕಷ್ಟದಲ್ಲಿ ನೆನೆವರು, ಕತ್ತಲಾದಾಗಲೇ ತಾನೇ ಬೆಳಕು ನೆನಪಾಗೋದು. ಇದ್ರ ಬಗ್ಗೆ ಹೇಳಿ ಸರ್. ಅಂದರೆ ಏನಾಗುತ್ತೆ, ಕೆಲವು ಇರ್ತಾರೆ, ನಾವು ನಮ್ಮ ಸುತ್ತಮುತ್ತ ನೋಡಿರ್ತೀವಿ, ನಮ್ಮ ರಿಲೇಟಿವ್ಸಲ್ಲಿ ನೋಡಿದ್ದೆ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನೋಡಿದ್ದೆ. ಕಷ್ಟ ಅಂದ ತಕ್ಷಣ ಒಬ್ಬರು ನೆನಪಾಗ್ತಾರೆ. ಅದು ಏನೇ ಇರ್ಬೋದು, ಹಾಸ್ಪಿಟಲ್ ಕಷ್ಟ ಇರ್ಬೋದು, ಇಲ್ಲ ಮನೆಗೆ ಏನೇ ಪ್ರಾಬ್ಲಮ್ ಏನೇ ಅಂದ್ರೂ ಒಬ್ಬರು ಹೆಸರು ನೆನಪಾಗ್ತಾ ಇರ್ತಾರೆ. ಅದೇ ಸುಖ ಅಂದ ತಕ್ಷಣ ಅವ್ರ ಹೆಸರು ಫಸ್ಟ್ ಲೈನಿಂದ ತಗೊಂಡು ಕೊನೆ ಲೈನಿಗೆ ಹೋಗ್ಬಿಡ್ತಾರೆ. ಅಂದರೆ ಇಲ್ಲ ಕೆಲವು ಸತಿ ಮರ್ತೇ ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮ ಕ್ಯಾರೆಕ್ಟ್ರಲ್ಲೂ ಆ ಥರ ಒಂದು ಬಂದಾಗ ಇದಕ್ಕೆ ನಾವು ಅಂದರೆ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನನ್ನ ಕಷ್ಟಕ್ಕಷ್ಟೇ ನೆನೆಸ್ಕೊಂಡ್ರು, ಸುಖಕ್ಕೆ ನೆನೆಸ್ಕೊಳ್ಳೇ ಇಲ್ಲ ಅಂತೇಳಿ. ಅವ್ರು ಈಗ ನಮ್ಮ ಜೀವನದಲ್ಲೂ ಆಗಿರ್ಬೋದು, ನಿಮ್ಮ ಜೀವನದಲ್ಲೂ ಆಗಿರ್ಬೋದು. ಸೊ ನಮಗೊಂದು ಪಾಸಿಟಿವ್ ಅಂದರೆ ಅಲ್ಲಿ ಯಾರು ಹೀರೋಗೂ ಒಂದು ಪಾಸಿಟಿವ್ ಆಗಿ ಏನಾದರೂ ಒಂದು ಹಾಡು ಬರೀಬೇಕು ಅಂದಾಗ, ಅಂದರೆ ಕತ್ಲಾದಾಗೆ ಅಲ್ವ ನಮಗೆ ಬೆಳಕು ನೆನಪಾಗೋದು, ಕಷ್ಟ ಬಂದಾಗೆ ನಾವು ದೇವ್ರನ್ನ ನೆನೆಸ್ಕೊಳ್ಳೋದು. ಸೊ ಆ ಥರ ಇದಕ್ಕಿಂತ ಸುಖ, ಇದಕ್ಕಿಂತ ಪುಣ್ಯ ಬೇಕಾ, ಇದಕ್ಕಿಂತ ಭಾಗ್ಯ ಬೇಕಾ ಅಂತೇಳಿ ಮೋಟಿವೇಶನ್ನಲ್ಲಿ ಹೊಗಳ ಥರದಲ್ಲಿ ಬರೆದಿರೋಂಥ ಸಾಂಗ್ ಸರ್ ಅದು. ಹೌದು, ಅಂದರೆ ಲೈಕ್ ನಿಮ್ಮ ಒಂದಿಷ್ಟು ಅನುಭವಗಳು ಕೂಡ ಅಲ್ಲಿ ಹಾಡಿನ ರೂಪದಲ್ಲಿ ಬಂದಿದ್ದಾವೆ. ನನ್ನ ಅನುಭವಕ್ಕಿಂತ ನಮ್ಮ ರಿಲೇಟಿವ್ಸಲ್ಲಿ ನೋಡಿದ್ದೀನಿ. ಅಂದರೆ ಎಲ್ಲವೂ ನನ್ನದೇ ಇರೋದಿಲ್ಲ ಸರ್, ಪ್ರತಿಯೊಂದು ನಮ್ಮ ಸುತ್ತಮುತ್ತ ನೋಡಿರ್ತೀವಿ. ಸೊ ಅಲ್ಲಿ ಬಂದಾಗ ಈ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಆ ಲೈನ್ ಹಾಕಿದ್ರೆ ಚೆನ್ನಾಗಿ ಅನಿಸ್ತು. ಇನ್ನೊಂದು ಸರ್, ದೊಡ್ಡವ್ರ ಹತ್ರ ವಿನಮ್ರವಾಗಿದ್ದು ತಪ್ಪಾಯ್ತಾ, ಸಣ್ಣವನಾಗಿದ್ದು ತಪ್ಪಾಯ್ತಾ? ಏನಂದರೆ ದೊಡ್ಡವ್ರ ಹತ್ರ ವಿನಮ್ರವಾಗಿದ್ದು ತಪ್ಪಾಯ್ತಾ, ಸಣ್ಣವ್ರ ಹತ್ರ ಸಣ್ಣವನಾಗಿದ್ದು ತಪ್ಪಾಯ್ತು. ಕೆಲವು ಕ್ಯಾರೆಕ್ಟರ್ ಇರುತ್ತೆ, ಹೆಂಗೆ ಅಂತ ಹೇಳಿದ್ರೆ ಅವ್ರು ತುಂಬ ಒಬಿಡಿಯೆಂಟ್ ಆಗಿರ್ತಾರೆ, ದೊಡ್ಡವ್ರ ಹತ್ರ ಒಬಿಡಿಯೆಂಟಾಗಿ ವರ್ಕ್ ಮಾಡ್ತಿರ್ತಾರೆ. ಸಣ್ಣವ್ರು ಬಂದರು ಅಂತ ಹೇಳಿದ್ರೆ ಸಣ್ಣವ್ರ ಹತ್ರ ಸಣ್ಣವರಾಗೇ ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ಯಾವುದೇ ಥರದ ಏಜ್ ಬ್ಯಾರಿಕೇಡ್ಗಳು ಇರೋದಿಲ್ಲ. ಅಂದರೆ ನಾವು ಎಲ್ಲರ ಹತ್ರನೂ ಮಿಂಗಲ್ ಆಗಬೇಕು ಅಂತಿರ್ತಾರೆ. ಒನ್ಸ್ ಏನಾದರೂ ಒಂದು ತಪ್ಪಾದಾಗ ಯಾರ ಹತ್ರ ಅವರೆಲ್ಲ ಒಬಿಡಿಯೆಂಟಾಗಿರ್ತಾರೆ, ಅವರೆಲ್ಲರ ಹತ್ರನೂ ಏನಾಗುತ್ತೆ, ಇದೆಲ್ಲ ಅವರಿಗೆ ಮೈನಸ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಅವ್ನು ಅಷ್ಟೊಂದು ಒಬಿಡಿಯೆಂಟಾಗಿದ್ದಿದ್ದೇ ನಾಟಕ ಅನಿಸ್ಬಿಡುತ್ತೆ. ಈ ಸಣ್ಣವ್ರ ಹತ್ರ ಇದ್ದಾಗ ಎಷ್ಟು ಚೈಲ್ಡಿಶ್ ಬುದ್ಧಿ ಇತ್ತು ಅವನಿಗೆ ಅನಿಸ್ಬಿಡುತ್ತೆ. ಸೊ ಈ ಒಂದು ಅರ್ಥದಲ್ಲಿ ಅದನ್ನು ಬರೆದಿತ್ತು ಸರ್ ಅದು. ಈ ಸಿನಿಮಾದಲ್ಲಿ ಸರ್ ನಾನು ನೋಡಿದ ಪ್ರಕಾರ ಅದನ್ನು ಕೇಳಲೇಬೇಕು. ಒಂದು ಹೀರೋಗೆ ಇರೋಂಥ ಒಂದು ಸಮಸ್ಯೆ ಸರ್, ವೈಯಕ್ತಿಕ ಸಮಸ್ಯೆ. ಅಂದರೆ ಮಾಸ್ಟರ್ಬೇಷನ್ ಬಗ್ಗೆ ಅವನಿಗೆ ಆ ಲೈಫಲ್ಲಿ ಸಮಸ್ಯೆ ತಂದು ಕೊಡುತ್ತೆ ಅಂತ ತೋರಿಸಿದ್ದೀರ. ಇದು ತುಂಬ ಸೆನ್ಸಿಟಿವ್ ಮ್ಯಾಟ್ರ್ ಸರ್. ಓಕೆ, ಅದನ್ನು ಕಾಮಿಡಿಯಾಗಿ ತುಂಬ ಅರ್ಥಗರ್ಭಿತವಾಗಿ ಹೇಳಿದ್ದೀರಾ. ಹಂಗಲ್ಲ, ಸಿನಿಮಾ ಒನ್ ಲೈನ್ ಸ್ಟೋರಿ ಇರೋದೇ ತನ್ನ ಒಳಗಿರೋ ಒಂದು ಸಮಸ್ಯೆ ಮತ್ತು ಹೊರಗಡೆಯಿಂದ ಬರೋ ಒಂದು ಸಮಸ್ಯೆ, ಇವೆರಡೂ ಯಾವ ರೀತಿ ಫೇಸ್ ಮಾಡಬೇಕು ಅಂತೇಳಿ. ತನ್ನ ಒಳಗಿರೋ ಸಮಸ್ಯೆ ನಾವು ಕಾಯಿಲೆ ಅಂತ ತೋರಿಸ್ಕೋಬೋದು, ಇಲ್ಲ ಬೇರೆ ಏನಾದ್ರು ತೋರಿಸ್ಬೋದು. ನಾವು ಇದನ್ನು ಈ ಥರ ಬಂದಾಗ ಈ ಪ್ರತಿ ಬರಹಗಾರನು ಏನಾದರೂ ಡಿಫ್ರೆಂಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಫೈಟ್ ಸೇಮು, ಈಗ ಒಂದು ಫೈಟ್ ಸೀನ್ ನಡೀತಿದೆ ಅಂತ ಹೇಳಿದ್ರೆ ಫೈಟ್ ಎಲ್ಲ ಸೇಮ್ ಇರುತ್ತೆ, ಅದನ್ನು ಯಾವ ಥರ ಡಿಫ್ರೆಂಟಾಗಿ ತೋರಿಸ್ಬೋದು ಆ ಫೈಟ್ನ ಅನ್ನೋದಿರುತ್ತೆ. ಸೊ ನಮ್ಮಲ್ಲಿ ಇದು ಒಂದು ಸಿಚುವೇಶನ್ ಬಂದಾಗ ಅವ್ನು ಒಳಗಡೆ ಒಂದು ಕಾಯಿಲೆ ಅಂತಲೂ ಅಲ್ಲ, ಒಳಗಡೆ ಒಂದು ಸಮಸ್ಯೆ ಇದ್ದಾಗ ಅವ್ನು ಯಾವ ಥರ ಸಮಸ್ಯೆ, ಅಡಿಕ್ಷನ್ ಯಾವ ಥರ ಅಡಿಕ್ಷನ್ ಆಗಿದ್ದಾನೆ, ಆ ಟೈಮಲ್ಲಿ ನಾವು ತಗೊಂಡಿದ್ದು ಇದು ಮಸ್ಟರ್ಬೇಷನ್ನು, ಎರೆಕ್ಷನ್ ಪ್ರಾಬ್ಲಮ್ನ ಹೇಳ್ಬೋದಲ್ಲ. ಸೊ ಅದ್ರ ಹಂಗೆ ನಾವು ಯಾವ ಥರ ವಲ್ಗಾರಿಟಿಯಾಗಿ ಹೇಳಿಲ್ಲ. ಹೌದೌದು. ಆಮೇಲೆ ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಮಾತ್ರೆಗಳಂತಂದು ಇದು ಮಾಡಿದ್ದಾರೆ ಸರ್. ನನಗೆ ಅದರ ಹಿಂದುಗಡೆ ಒಂದು ಸೈಕಾಲಜಿ ಇದೆ ಸರ್. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನಂದರೆ
ಈ ದೇವಸ್ಥಾನಕ್ಕೆ ಹೋಗ್ಬೋದು, ಏನಾದರೂ ಒಂದು ಸಮಸ್ಯೆ ಇದ್ದಾಗ ಯಾರಾದರೂ ಜ್ಯೋತಿಷ್ಯ ಹತ್ರ ಹೋದಾಗ ಅವರು ನಾನು ಓದಿದ ಪ್ರಕಾರ, ನಾನು ತಿಳ್ಕೊಂಡಿದ್ದ ಪ್ರಕಾರ ಅವರು ನಮಗೆ ಸಮಸ್ಯೆಗೆ ಪರಿಹಾರ ಏನು ಕೊಡ್ತಾರಲ್ವ, ನಮ್ಮಲ್ಲೇ ಒಂದು ಪರಿಹಾರ ಕಂಡುಕೊಳ್ಳೋಂಗೆ ಮಾಡ್ತಾರೆ. ಅಂದರೆ 7 ದಿನ ಈ ಥರ ಮಾಡು, 21 ದಿನ ಈ ಥರ ಮಾಡು. ಇವಾಗ ನನ್ನ ಹತ್ರನ ಒಂದು ನಿಂಬೆಹಣ್ಣು ಇಟ್ಕೊಂಡ್ರೆ ನನಗೆ ಅದ್ರ ಬಗ್ಗೆ ಎಫೆಕ್ಟ್ ಆಗಲ್ಲ. ಬಟ್ ಅದೇ ನಿಂಬೆಹಣ್ಣನ್ನ ಯಾರೊಬ್ಬ ಜ್ಯೋತಿಷಿ ಕೊಟ್ಟಾಗ, ಯಾರೋ ಪೂಜಾರಿ ಕೊಟ್ಟಾಗ ಅದೇನೋ ಎಫೆಕ್ಟ್ ಆಗುತ್ತೆ ಅನ್ನೋ ಫೀಲ್ ಮಾಡ್ತೀವಿ. ಈ ಒಂದು ಐಡಿಯಾ ಯಾವ ಥರ ಉಟ್ಕೊಂತು? ಇಲ್ಲ, ಓದಿದ್ವಿ ಸೈಕಾಲಜಿ ಬುಕ್ಸ್ಗಳನ್ನ ಮೊದಲಿಂದನೂ ಕೆಲವು ಓದ್ತಾ ಇದ್ವಿ, ಕೆಲವು ಸಿನಿಮಾಗಳಲ್ಲೂ ನೋಡಿದ್ವಿ ಇದನ್ನ, ಈ ಥರದ್ದು. ಸೊ ಅದನ್ನು ಅಂದರೆ ಈಗ ಅವನಿಗೆ ಸಮಸ್ಯೆ ಇರೋದನ್ನು ನಾವು ಯಾವ ಥರ ಅದನ್ನು ಬಗೆಹರಿಸ್ಬೋದು. ಸೊ ಹಂಗಾಗಿ ಆ ಒಂದು ಟ್ರಿಕ್ನ ಯೂಸ್ ಮಾಡಿದರೆ, ಅಂದರೆ ಸೈಕಾಲಜಿಕಲಿ ಈಗ ನಿಂಬೆಹಣ್ಣು ಸುಮ್ಮನೆ ಕೊಡೋದಕ್ಕಿಂತ ಅದ್ರ ಮೇಲೆ ಯಾರೋ ಒಬ್ಬ ಜ್ಯೋತಿಷ್ಯ ಕೊಟ್ಟಾಗ ಅದ್ರ ಮೇಲೆ ಕುಂಕುಮ ಹಾಕ್ಕೊಟ್ಟಾಗ ಅದು ಓಕೆ, ನನಗೆ ಆ ಕುಂಕುಮ ನಿಂಬೆಹಣ್ಣಿಂದ ಸರಿ ಹೋಯ್ತೋ ಬಿಡ್ತೋ ಗೊತ್ತಿಲ್ಲ, ಅವನಿಗೆ ಅಲ್ಲಿ ಕೊಟ್ಟಿದ್ದಾರಲ್ಲ ಅನ್ನೋ ಒಂದು ಇದರಿಂದ ಅವ್ನು ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಥರ ಟ್ಯಾಬ್ಲೆಟ್ಸ್ ಇದನ್ನು ಬರ್ದಿರ ಸರ್. ಅದು ಸಾಲ ನೀಡೋದು ತಪ್ಪ ಸರ್? ತಪ್ಪಲ್ಲ ಸರ್, ನಾನು ಎಲ್ಲೂ ತಪ್ಪು ಸರಿ ಹೇಳ್ತಾ ಇಲ್ಲ ಸರ್. ಸಾಲ ಕೊಡೋದು ತಪ್ಪಲ್ಲ, ತಗೊಳೋದು ತಪ್ಪಲ್ಲ. ಬಟ್ ಅದೇ ಥರ ಜಾಸ್ತಿ ಬಡ್ಡಿ ಕೊಡೋದು ತಪ್ಪು, ಜಾಸ್ತಿ ಬಡ್ಡಿ ತಗೊಳೋದು ತಪ್ಪು. ನಿಜ ಜೀವನದಲ್ಲೂ ಸಾಲ ನೀಡೋರ್ದು ಕಾಟ ತುಂಬ ಇರುತ್ತೆ. ಸೊ ಆ ಥರ ಯಾವ ಥರ ಸಮಸ್ಯೆ ನೀವು ಎದುರಿಸಿದ್ದೀರಾ? ಎಲ್ಲ ಥರದ್ದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿರಲೇಬೇಕು, ಫೇಸ್ ಮಾಡ್ತಾನೂ ಇರ್ತೀವಿ. ಸೊ ಆ ಒಂದು ಇದನ್ನ ಇಟ್ಕೊಂಡೆ ನಾವು ಅನುಭವಿಸ್ದಾಗೆ ತಾನೇ ನಮಗೆ ಅದು ಗೊತ್ತಾಗೋದು. ಈ ಥರ ಬೇರೆಯವ್ರು ಅನುಭವಿಸ್ಬಾರ್ದು. ಸೊ ಇಲ್ಲ, ಬೇರೆಯವ್ರು ಅನುಭವಿಸಿದ್ರೆ ಅದರಿಂದ ಹೊರ ಬರೋದು ಹೇಗೆ? ಸೊ ಫಸ್ಟು ನೀವು ಏನಾದರೂ ಪ್ರಾಬ್ಲಮ್ಸ್ಗಳಿದ್ದಾಗ, ಈ ಥರ ಸಾಲದ ಎಸ್ಪೆಷಲಿ ಸಾಲದಿದ್ದಾಗ ಫಸ್ಟು ನೀವು ಯಾರು ನಿಮ್ಮ ನಿಯರೆಸ್ಟ್ ಯಾರು ಮನೇಲಿ ಇರ್ತಾರೋ ಫ್ರೆಂಡ್ಸ್ ಸರ್ಕಲಲ್ಲೋ ಅಪ್ರೋಚ್ ಆಗಿ ಅಂತಲೇ ಹೇಳ್ರಿ. ನೀವೇನು ಹೇಳಿಲ್ದಂಗೆ ಗುಟ್ಟಾಗಿ ಇಟ್ಕೊಂಡಾಗ ಒಂದೇ ಸ್ಥಿತಿ ಅದು ಬ್ಲಾಸ್ಟ್ ಆದಾಗ ಏನಾಗುತ್ತೆ, ಯಾರೂ ಹೆಲ್ಪ್ ಮಾಡೋ ಸ್ಥಿತಿಯಲ್ಲೂ ಇರೋದಿಲ್ಲ. ಸೊ ಸಣ್ಣದಿದ್ದಾಗೆ ನೀವು ಏನಾದರೂ ಹೇಳ್ಕೊಂಡಾಗ ಅದನ್ನು ಬಗೆಹರಿಸ್ಕೊಳ್ಳೋ ಈಸಿಗಳು ಜಾಸ್ತಿ ಇರುತ್ತೆ. ಈಗ ನಾವು ಯಾವುದೋ ತಪ್ಪು ಅಂತಲೂ ಹೇಳ್ತಿಲ್ಲ, ಸರಿ ಅಂತಲೂ ಹೇಳ್ತಿಲ್ಲ. ಈಗ ಕೊಟ್ಟಿರೋರು ಅವ್ನು ಜಾಸ್ತಿ ಬಡ್ಡಿ ಕೊಡ್ತಾ ಇದ್ದಾನೆ ಅಂತ ಅವ್ನು ಇನ್ನೊಂದು ಹತ್ರ ಇಸ್ಕೊಂಬಂದಿರ್ತಾನೆ, ಅವ್ರದ್ದೊಂದು ಪ್ರೆಷರ್ ಇರುತ್ತೆ. ಸೊ ಇದು ಒಂದು ಸೈಕಲ್ ಆಗಿಬಿಟ್ಟಿರ್ತದೆ. ಈಗ ಕೊಡೋದೊಂದು ಸೈಕಲ್ ಆದರೆ ತಗೊಳೋದೊಂದು ಸೈಕಲ್ ಆದರೆ ಕೊಡೋದು ಒಂದು ಸೈಕಲ್. ಈಗ ಅವನೆಲ್ಲ 10 ರೂಪಾಯಿ ಬಡ್ಡಿ ಕೊಡ್ತಾರೆ ಅಂತೇಳಿ ಅವ್ನು 5 ರೂಪಾಯಿ ಇಸ್ಕೊಂಬಂದಿರ್ತಾರೆ. ಸೊ 5 ರೂಪಾಯಿ ಕೊಡೋರು ಅವರೆಲ್ಲ ಇನ್ನೂ 1 ರೂಪಾಯಿ ಎಷ್ಟು ಇಸ್ಕೊಂಬಂದಿರ್ತಾರೆ. ಸೊ ಪ್ರತಿಯೊಂದು ಸೈಕಲ್. ಬಟ್ ಕಾನೂನು ಅಂತ ಒಂದಿದೆ, ಅಂದರೆ ಎಷ್ಟು ರೂಪಾಯಿ ಕೊಡಬೇಕು, ಎಷ್ಟು ಕೊಡಬೇಕು, ಇಲ್ಲಿಗಲ್ಲಿ ಎಷ್ಟು, ಲೀಗಲ್ ಯಾವುದು. ಸೊ ಅದು ತಿಳ್ಕೊಂಡ್ರೆ ಇಬ್ಬರು ತಿಳ್ಕೊಂಡಾಗ ಒಳ್ಳೇದು, ತಗೊಳೋನು ಕೊಡೋನು. ಆಮೇಲೆ ಅವ್ರವ್ರು ಏನಾಗ್ಬಿಡುತ್ತೆ, ಈ ಸಾಲಗಳು ಜಾಸ್ತಿ ಆಗೋದೇ ಬಡ್ಡಿ ಕಟ್ಟೋದಕ್ಕೆ. ಒಂದು ಕಡೆ ಎಲ್ಲ ಇಸ್ಕೊಂಬರ್ತೀವಿ. ಫಸ್ಟು ಸಾಲ ಸ್ವಲ್ಪ ಆ್ಯಕ್ಚುಲಿ ಸಮಸ್ಯೆಗಳು ಹೇಳ್ಕೊಳ್ಳೇಬಾರ್ದು ಅಂತಿದ್ದು, ನೀವು ಮತ್ತು ಸಮಸ್ಯೆ ಕೇಳ್ತಾ ಇದ್ದೀರ, ಹಂಗಾಗಿ ಹೇಳ್ತಾ ಇರೋದು ಏನಂದರೆ, ನಾವು ಮೊದಲು ಸಾಲ ಯಾವತ್ತೂ ಒಂಥರ ಪುಣ್ಯಕೋಟಿ ಅಂತ ಹೇಳ್ಬೋದು. ಸೊ ಅವ್ರ ಹತ್ರನೇ ಇಸ್ಕೊಳೋದು. ಪುಣ್ಯಕೋಟಿ ಅಂದರೆ ಭಾಳ ಕಮ್ಮಿ ಬಡ್ಡಿ ಕೊಡೋರ ಹತ್ರನೇ ಸಾಲಗಳು ಇಸ್ಕೊಳೋದು. ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಸಾಲ ವಾಪಸ್ ಕೊಡಬೇಕಾದ್ರೂ ಬಂದ್ಬಿಡುತ್ತೆ ಪರಿಸ್ಥಿತಿ. ಆ ಟೈಮಲ್ಲಿ ಅವ್ರ ಹತ್ರ ಹೋಗಿ ನಾವು ಟೈಮ್ ಕೇಳೋದು ಸರಿ ಇರುತ್ತಾ, ನಮಗೆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಸಾಲನ, ಇವಾಗ ಅವ್ರ ಹತ್ರ ಕೇಳೋ ಸರಿ ಇರುತ್ತೆ ಅಂತ ನಾವೇ ಮಾಡ್ತೀವಿ. ಟೈಮ್ ಬೀಯಿಂಗು ಇನ್ನೊಂದು ಹತ್ರ ಇಸ್ಕೊಳ್ತೀವಿ, ಇನ್ನೊಂದರ ಹತ್ರ ಹುಲಿ ಬಾಯಿ ಹತ್ರ ಇಸ್ಕೊಳ್ತೀವಿ, ಹೋಗಿ ಸಿಂಹದ ಹತ್ರ ಇಸ್ಕೊಳ್ತೀವಿ. ಎಕ್ಸಾಂಪಲ್ ಹೋಗಿ ಮಸೂರಿ ಅಂದರೆ ನಾವು ಕೊನೆಗೆ ಒಂದು ಪುಣ್ಯಕೋಟಿ ಹತ್ರನೇ ಹೋಗಿ, ಸರ್ ಹಿಂಗಿದೆ ಪ್ರಾಬ್ಲಮ್ಮು, ನನಗೆ ಕೊಡೋದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರು ಏನು 4 ಬೈದ್ಬಿಡೋರು. ಹೌದು. ಬಟ್ ನಾವು ಅವ್ರ ಹತ್ರ ತಪ್ಸ್ಕೊಳಕ್ಕೆ ಹೋಗಿ ನಾವು ಹುಲಿ, ಸಿಂಹ, ಮೊಸಳೆ, ಬಾವು ಈ ಥರ ತಗೊಂಡು ಏನಾಗುತ್ತೆ, ಕೊನೆಗೆ ಹಿಂತಿರುಗಿ ನೋಡಿದಾಗ ನೀವು ಪುಣ್ಯಕೋಟಿ ಅವ್ರ ಹತ್ರ ತಪ್ಸ್ಕೊಂಬಿಡ್ಬೋದು, ಆದರೆ ಇವ್ರ ಹತ್ರ ತಪ್ಸ್ಕೊಳಕ್ಕೆ ಸಾಧ್ಯನಾ? ಸೊ ಹಿಂಗೆ ಸಿಕ್ಕಂತ ಹೋಗ್ಬಿಡ್ತೀವಿ. ಸೊ ಹಿಂಗಾಗಿ ತಗೋಬೇಕಾದಾಗೂ ಕೊಡಬೇಕಾದಾಗೂ ಸ್ವಲ್ಪ ಯೋಚನೆ ಇರಲಿ, ಒಂದು ಸರಿಯಾದ ರೀತಿ ಮಾಹಿತಿ ಇಟ್ಕೊಳ್ಳಿ. ಇದಿದ್ದಾಗ ಏನಾಗುತ್ತೆ, ಇಬ್ರಿಗೂ ಒಳ್ಳೆಯದು. ಯಾಕಂದರೆ ಯಾರೂ ಕೆಟ್ಟವರಲ್ಲ ಸರ್. ಈಗ ನಾನು ಕೊಡೋನು ಕೆಟ್ಟವ್ರು ಅಂತಲೂ ತೋರಿಸ್ತಾ ಇಲ್ಲ, ಒಳ್ಳೆ ತಗೊಳೋನು ಕೆಟ್ಟವನು ಅಂತ ತೋರಿಸ್ತಾ ಇಲ್ಲ. ಅವ್ರವ್ರ ಪರಿಸ್ಥಿತಿ ಏನೇನಿರುತ್ತೋ ಗೊತ್ತಿಲ್ಲ. ಬಟ್ ಸಾಲ ಕೊಟ್ಟವನಿಗೆ ಇಸ್ಕೊಳ್ಳೋ ಹಕ್ಕೂ ಇರುತ್ತೆ. ಅದನ್ನೇ ಹೇಳ್ತಿರೋದು. ಹಾಗಾಗಿ ಬಟ್ ಎಷ್ಟು ಅನ್ನೋದು ಒಂದಿರುತ್ತೆ. ನೀವು ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ, ಕಾನೂನು ಮಾಡಿದೆ, ಒಂದು ಎಷ್ಟು ವರ್ಷಕ್ಕೆ ಇಷ್ಟೇ ಕೊಡಬೇಕು, ಅದನ್ನು ಡಿವೈಡ್ ಬೈ ಮಂತ್ಲಿ ಮಾಡಿದ್ರೆ ಅದು ಇಷ್ಟೇ ಬರಬೇಕು. ಆಮೇಲೆ ಯಾರಿಗೆ ಕೊಡಬೇಕು. ಈಗ ಸಾಲ ಈಗ ನಾನು ಹೋಗಿ ಸುಮ್ಮನೆ ಬ್ಯಾಂಕಲ್ಲಿ ಅಪ್ಲೈ ಮಾಡಿದ ತಕ್ಷಣ ಸಾಲ ಏನು ಕೊಡೋದಿಲ್ಲ ನಮಗೆ, ನಮ್ಮ ಹಿನ್ನೆಲೆ ಎಲ್ಲ ನೋಡ್ತಾರೆ. ಸೊ ಇದೇನಾಗುತ್ತೆ, ಈಗ ಒಂಥರ ಡ್ರಗ್ಸ್ಗಳು ಆದಂಗೆ ಆಗಬಾರ್ದು. ಸೊ ಯಾರು ಬಂದರೂ ಅವ್ರಿಗೆ ಕೊಟ್ವಿ, ನನಗೆ ಅವ್ರು ಕೇಳ್ದೆ ನಾವು ಕೊಟ್ವಿ, ತಗೊಂಡ ಕನ್ಸ್ಯೂಮ್ ಮಾಡಿದವನು ಏನಾಗ್ತಾನೆ. ನಿಮ್ಮ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದು ಸರ್ ಏನಂದರೆ, ಗಂಡ ಹೆಂಡತಿ ನಡುವೆ ಇದೊಂದು ಡಿಸ್ಕಷನ್ ಆಗಿರುತ್ತೆ, ನೀವೆಲ್ಲಾದರೂ ಗುಟ್ಟಾಗಿ ಸಾಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಅದು ಅಂದರೆ ಈ ಸಿನಿಮಾದಲ್ಲಿ ಅವ್ನು ಹೇಳ್ಕೊಂಡಿರಲ್ಲ, ಫ್ಯಾಮಿಲಿಯವ್ರಿಗೆ ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಬಟ್ ಸಿನಿಮಾ ನೋಡಿದ ಮೇಲೆ ಮನೇಲೆ ಡಿಸ್ಕಷನ್ ಆಗುತ್ತೆ, ಈ ಥರ ಏನಾದರೂ ಮಾಡ್ಕೊಂಡಿದ್ರೆ ಹೇಳಿ ಅಂತ ಅಂದ್ಬಿಟ್ಟು. ಹೌದೌದು, ಆ ನಿಟ್ಟಿನಲ್ಲೇ ಸಿನಿಮಾ ಮಾಡ್ರಿ ಸರ್. ಈಗ ಎಲ್ಲವನ್ನೂ ನಾವು ಸಿಂಪಲ್, ಈಗ ಪ್ರತಿಯೊಂದನ್ನು ನಾವು ಅನುಭವಿಸೋಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಫಿನ ನಿಮ್ಮ ಕೈ ಕೊಟ್ಬಿಟ್ಟು ಇದು ಸಿಹಿದೇನೋ ಕಹಿದೇನೋ ಅಂತ ಕೇಳಿದರೆ ನೀವು ಕುಡಿದು ನೋಡ್ಬಿಟ್ಟು ಹೇಳ್ತೀರಾ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಅನ್ಬೋದು. 10 ಅಂತಸ್ತಿನ ಒಂದು ಬಿಲ್ಡಿಂಗಿಂದ ಕೆಳಗಡೆ ಬಿದ್ದರೆ ಏನಾಗುತ್ತೆ ಅಂತ ಕೇಳಿದ್ರೆ ನೀವು ಬಿದ್ದು ನೋಡಿ ಹೇಳೋಕ್ಕಾಗಲ್ಲ. ಹೌದು, ಬೇರೆಯವ್ರಿಗಾಗಿದ್ದನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ಬೋದು. ಸೊ ಅದೇ ಥರ ಈಗ ನಮಗಾಗಿದ್ದ ಪ್ರಾಬ್ಲಮ್ಮು ಇಲ್ಲ ನಮ್ಮ ಸಿನಿಮಾದಲ್ಲಿ ಆಗಿರೋ ಪ್ರಾಬ್ಲಮ್ನ ಬೇರೆಯವ್ರು ನೋಡ್ಬಿಟ್ಟು
ಸೊ ಅವ್ರ ಮನೆಯಲ್ಲೋ ಇಲ್ಲ ಬೇರೆಯವ್ರಿಗೂ ಅವ್ರಿಗೆ ಆಗೋವರೆಗೂ ತಡೆಯೋದು ಬೇಡ, ಮಕ್ಕಳನ್ನ ಕೇಳೋದು ಒಳ್ಳೇದು, ಕೂರಿಸ್ಕೊಳೋದು ಸಮಾಧಾನದಿಂದ. ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಇಲ್ಲ ತಮ್ಮ ಇರ್ಬೋದು, ಯಾರಾದರೂ ಇರ್ಬೋದು, ಕೂರಿಸ್ಕೊಂಡು ಏನಪ್ಪ ಹಿಂಗೆ ಏನಾದರೂ ಇದ್ದರೆ ಹೇಳ್ಬಿಡ್ರಿ, ಕೇಳೋದು ಒಳ್ಳೇದಲ್ಲ ಸಮಸ್ಯೆ. ಯಾಕೆಂದರೆ ಒಬ್ಬ ಸಾಲ ಮಾಡೋದ್ರಿಂದ ಎಂಟೈರ್ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ, ಹೌದು. ಬರೀ ಅವನೊಬ್ಬನಿಗೆ ಎಫೆಕ್ಟ್ ಆಗೋದಿಲ್ಲ ಅದು. ಸೊ ಸಂಬಂಧಕ್ಕೂ ಎಫೆಕ್ಟ್ ಆಗುತ್ತೆ, ರಿಲೇಷನ್ಸ್ ಎಫೆಕ್ಟ್ ಆಗುತ್ತೆ, ಮಾತುಗಳು ಕೆಡ್ತವೆ. ಸೊ ಇದೆಲ್ಲ ಅಟ್ಲೀಸ್ಟ್ ಮಾತುಕತೆ ನಡೆಸಬೇಕು. ಎಲ್ಲವೂ ಗುಟ್ಟಾಗಿ ಹೋದಾಗ ಅವನು ಹೇಳಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಯಾವುದೋ ಮುಜುಗರ. ಈಗ ಎದುರುಗಡೆ ಜೊತೆಗಿರೋ ಅಂಥ ಹೆಂಡ್ತಿಗೆ, ಜೊತೆಗಿರೋ ಅಂಥ ತಂದೆ ತಾಯಿಗಿಲ್ಲ, ಅಣ್ಣಂದರು ತಮ್ಮಂದ್ರಿಗೆ, ಅಕ್ಕ ತಂಗಿಯಂದ್ರಿಗೆ ಗೊತ್ತಾಗ್ತಿರುತ್ತೆ. ಗೊತ್ತಾದಾಗ ಕೂತ್ಕೊಂಡು ಕೇಳೋದು ಒಳ್ಳೆಯದು. ಈಗ ಸಿನಿಮಾ ನೋಡಿ ಯಾರಾದರೂ ಆ ಥರ ಕೇಳಿದ್ರು ಅಂತ ಹೇಳಿದ್ರೆ ಅದು ನಮ್ಮ ಸಿನಿಮಾ ಎಫೆಕ್ಟಿವ್ ವರ್ಕ್ ಆಗ್ತಿದೆ ಅಂತ ಅರ್ಥ. ನಾನು ನೋಡಿದ ಪ್ರಕಾರ ನಮ್ಮ ಸಮಾಜದಲ್ಲಿ ಇನ್ಸೂರೆನ್ಸ್ ಪಾಲಿಸಿಗಳನ್ನು ನಾವಾಗೇ ತಗೊಳ್ಳೋದು ಕಡಿಮೆ ಸರ್. ಯಾರೋ ನನ್ನ ಪಕ್ಕದ ಮನೆಯನ್ನು ರೆಕಮೆಂಡ್ ಮಾಡ್ದೆ, ಇಲ್ಲ ಫ್ರೆಂಡ್ ರೆಕಮೆಂಡ್ ಮಾಡ್ದ, ಯಾರೋ ಒತ್ತಾಯ ಮಾಡಿದರು, ಈ ಥರದ್ದು ಟಾಕಿಂಗೇ ಜಾಸ್ತಿ ಇರೋದು. ಅಲ್ಲದೆ ಅವೇರ್ನೆಸ್ ಕಮ್ಮಿ ಇದೆ. ಏನಂತ ಹೇಳಿದ್ರೆ, ಈಗ ನಾವೊಂದು ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ಲು ನೀವು ಅದು ಕರೆಕ್ಟಾಗಿ ಇನ್ಶೂರೆನ್ಸ್ ಮಾಡಿಸ್ತೀವಿ. ನಾವು ಏನಕ್ಕೆ ಮಾಡಿಸ್ತಾ ಇದ್ದೀವಿ, ಯಾರೋ ಪೊಲೀಸ್ ಹಿಡಿತಾರೆ ಅಂದರೆ ಗಾಡಿಗೆ ಏನೋ ಆಗುತ್ತೆ, ನಮ್ಮ ಕೈ ದುಡ್ಡು ಹೋಗುತ್ತೆ ಅಂತಲ್ಲ. ಸೊ ಈ ಥರ ಒಂದು ಅವೇರ್ನೆಸ್ಸು ನಮಗೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಬೇಕು. ಯಾಕೆಂದರೆ ಒಬ್ಬ ಮನುಷ್ಯ ಇಲ್ಲ ಅಂದಾಗ ಅವ್ನು ಎಮೋಷ್ನಲ್ ಲಾಸ್ನ ನಾವೇನು ಫುಲ್ಫಿಲ್ ಮಾಡ್ಕೊಡೋಕ್ಕೆ ಬರಲ್ಲ. ಬಟ್ ಅವನಿಂದ ಲಾಸ್ ಆಗೋ ಅಂಥ ಒಂದು ಎಕನಾಮಿಕಲ್ ಲಾಸನ್ನು, ಫೈನಾನ್ಷಿಯಲ್ ಲಾಸ್ನ ಈ ಥರ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಾವು ಫುಲ್ಫಿಲ್ ಮಾಡ್ಬೋದು. ಸೊ ಹಂಗಾಗಿ ಇದು ಅವೇರ್ನೆಸ್ ಯಾರಿಗಿರಬೇಕು, ದುಡಿಯೋ ಅಂಥ ವರ್ಗಕ್ಕೆ. ಸೊ ನಾನು ದುಡಿತಾ ಇದ್ದೀನಿ, ಇನ್ ಕೇಸ್ ನಾನು ಇಲ್ಲ ಅಂದ ಪಕ್ಷದಲ್ಲಿ ನನ್ನ ಮನೆಗೆ. ಸೊ ಇದು ಸ್ವಂತ ಬರಬೇಕು. ನಾವೊಂದು ಸಿಗರೇಟ್ ಸೇದೋಕ್ಕೆ ಒಂದು ಸಿಗರೇಟ್ ಬೆಲೆ ಎಷ್ಟಿದೆ ಇವತ್ತು? ನಾವು ಡೈಲಿ 2 ಸಿಗರೇಟು 3 ಸಿಗರೇಟ್ ಸೇದಿದ್ರೆ ಎಷ್ಟಾಗ್ತಾ ಇದೆ ಅಮೌಂಟು ಅಂತ. ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ, ಹೆಲ್ತ್ ಇನ್ಶೂರೆನ್ಸ್ ಅಂತ ಇದ್ದಾವೆ. ಒಂದು ಸತಿ ಆಸ್ಪತ್ರೆಗೆ ಹೋದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ, ಎಷ್ಟು ದುಡ್ಡು ಖರ್ಚಾಗ್ತಾಯಿದೆ ನೋಡಿ, ಇದನ್ನೆಲ್ಲ ನಾವು ಇನ್ಶೂರೆನ್ಸ್ ಮುಖಾಂತರ ಸಾಲ್ವ್ ಮಾಡ್ಕೋಬೋದು. ಈ ಸಣ್ಣವರು ನಾನು ಹೇಳ್ತಿರೋದು ಎಲ್ಲರೂ ಅಂತಲ್ಲ, ಈಗ ಪ್ರತಿಯೊಬ್ಬರಿಗೂ 2 ಲಕ್ಷಕ್ಕೂ ಇನ್ಶೂರೆನ್ಸ್ ಇದೆ, 2 ಕೋಟಿಗೂ ಇನ್ಶೂರೆನ್ಸ್ ಇದೆ. ಹೌದು. ಸೊ ನಮ್ಮ ಆದಾಯ ಎಷ್ಟಿದೆ ಅದ್ರ ಮೇಲೆ ನಾವು ಇನ್ಶೂರೆನ್ಸ್ ತಗೊಳ್ತಾ ಹೋದರೆ ಈ ಫೈನಾನ್ಷಿಯಲ್ ಲಾಸ್ಗಳನ್ನ ಕಮ್ಮಿ ಆಗ್ಬೋದು, ಬರ್ಡನ್ಸ್ ಕಮ್ಮಿ ಆಗುತ್ತೆ ಅನ್ನೋದು. ಋಣಾನುಬಂಧ ಇದರಲ್ಲಿ ಸಿನಿಮಾದಲ್ಲಿ ನನಗೆ ಚೆನ್ನಾಗಿ ಅನಿಸಿದ್ದು, ಒಬ್ಬ ಆಟೋ ಡ್ರೈವರು ಅವನಿಗೆ ಹೀರೋಗೆ ದುಡ್ಡು ಕೊಡೋಕ್ಕೆ ಬರ್ತಾನೆ. ಆ ಟೈಮಲ್ಲಿ ಹೀರೋ ಹೇಳ್ತಾನೆ, ಬೇಡ ನೀನ ಹತ್ರ ಇಟ್ಕೋ, ಋಣ ಆಗೇ ಇರಲಿ ಅಂತ. ಹಾಗೇನಿಲ್ಲ, ಅಂದರೆ ಆ ಥರ ಎಲ್ಲವೂ ವರ್ಕ್ ಆಗದೆ ಇದ್ರೂ ಎಲ್ಲೋ ಒಂದು ಕಡೆ ಆಗಿರುತ್ತೆ, ನಮಗೆ ಗೊತ್ತಿಲ್ಲದೆ ಏನೋ ಒಂದು ಯಾರಿಗೋ ಹೆಲ್ಪ್ ಮಾಡಿರ್ತೀವಿ. ಸೊ ಅದು ಯಾವಾಗೋ ಅನಿಸ್ತಿ ನಮಗೆ ವಾಪಸ್ ಇದಾದಾಗ ಎಲ್ಲವೂ ಆಗಿರೋದಿಲ್ಲ ನನಗೆ. ಸೊ ಅದು ಒಂದು ಘಟನೆ ನಾವು ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಆ ಥರದ್ದು ಅಂದರೆ ನಿಮಗೆ ನಂಬಿಕೆ ಇದೆಯಾ ಋಣಾನುಬಂಧ ವರ್ಕ್ ಆಗುತ್ತೆ ರಿಯಲ್ ಲೈಫಲ್ಲಿ? ಋಣಾನುಬಂಧ ಅನ್ನೋದಕ್ಕಿಂತ ನಾನು ನಿಮ್ಗೆ ಹೆಲ್ಪ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಹೆಲ್ಪ್, ಈಗ ನೀವು ನನಗೆ ಏನೋ ಒಂದು ಹೆಲ್ಪ್ ಮಾಡಿರ್ತೀರ ಅಂತಂದರೆ ಅದು ಮನಸ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ನೀವು ಸಿಕ್ಕಾಗ ನನಗೆ ಒಂದು ನೆನಪು ಹಂಗೆ ಇರುತ್ತೆ. ಋಣ ಅಂತೀವಿ ನಾವು, ಅದು ಹೆಸರು ಋಣ ಅಂತ ಕೊಟ್ಕೊಂಡಿದ್ದೀವಿ. ಸೊ ಒಂದು ಏನಂತಾರೆ ಗ್ರ್ಯಾಟಿಟ್ಯೂಡ್ ಹಂಗೆ ಇರುತ್ತೆ. ಸೊ ನಾವು ನಿಮ್ದು ಏನಾದರೂ ಆ ಥರ ಕಷ್ಟ ಇದ್ದಾಗ, ಇಲ್ಲ ಕಷ್ಟ ಅಂತಲೇ ಇಲ್ಲ, ಏನಾದರೂ ನಿಮ್ಗೆ ಏನಾದರೂ ಹೆಲ್ಪ್ ಇದ್ದಾಗ ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಅಂದರೆ ಇದು ಒಂದು ಸೈಕಲ್ ಅದು. ಈಗ ನೀವು ನಮಗೆ ಹೆಲ್ಪ್ ಮಾಡಿದರೆ ನಾವು ಇನ್ನೊಬ್ಬರಿಗೆ ಒಂದು ಸೈಕಲ್ ಇರುತ್ತೆ ಹೆಲ್ಪ್. ಸೊ ಅದು ಋಣ ಅಂತ ನಾವು ಹೆಸರು ಕೊಟ್ಕೊಂಡು ಅದ್ರ ಸಿನಿಮಾದಲ್ಲಿ ಆ ಥರದೊಂದು ಪಾತ್ರ ಬರ್ಕೊಂಡಿದ್ದೀವಿ ಸರ್, ಅಷ್ಟೇ. ಋಣಾನುಬಂಧ, ಕರ್ಮ, ಅವೆಲ್ಲ ಪುನರ್ಜನ್ಮ ಇವೆಲ್ಲ ನಂಬ್ತೀರಾ? ಇಲ್ಲ ಸರ್, ಯಾಕಂದರೆ ಈ ಸಿನಿಮಾದಲ್ಲಿ ಅವೆಲ್ಲ ವರ್ಕ್ ಆಗಿದೆ. ಸಿನಿಮಾ ಬೇರೆ ಆಗುತ್ತೆ. ಈಗ ನಾನು ಪರ್ಸ್ನಲಿ ಏನು ನಂಬ್ತೀನಿ ಅದನ್ನೆಲ್ಲ ಸಿನಿಮಾದಲ್ಲಿ ತೋರಿಸ್ಬಿಟ್ರೆ ಅದು ಬೇರೆನೇ ಆಗುತ್ತೆ. ಸಿನಿಮಾ ಸ್ವಲ್ಪ ಕಾಲ್ಪನಿಕವಾಗೂ ಇರುತ್ತೆ, ರಿಯಲಿಸ್ಟಿಕ್ಕಾಗೂ ಇರುತ್ತೆ, ನಮ್ಮ ಕ್ರಿಯೇಟರ್ದು ಈ ಥರ ಆಗ್ಬೋದಲ್ಲ ಅನ್ನೋದು ಒಂದಿರುತ್ತೆ. ಸೊ ಎಲ್ಲ ಮಿಕ್ಸ್ ಆಗಿ ಒದಗಿದೆ ಸಿನಿಮಾ. ನೀವು ಸಿನಿಮಾನೇ ಅಲ್ಟಿಮೇಟ್ ಟ್ರುತ್ ಅಂತ ಅನ್ಕೊಂಬಿಟ್ರೆ ಅದು ತಪ್ಪಾಗುತ್ತೆ. RJ ರಾಜೇಶ್ ಲವ್ ಗುರು ಇದ್ದಾರಲ್ವ, ಅವ್ರ ಜೊತೆ ಸಿಕ್ಕಾಗ ಅವ್ರು ಹೇಳಿದ್ದು ಸಂಬಂಧಗಳಲ್ಲಿ 3 ವಿಧ ಅಂತ. ಒಂದು ಶಾರ್ಟ್ ಟರ್ಮ್, ಇನ್ನೊಂದು ಮಿಡ್ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಅಂತ ಯಾವ್ದು ಅಂತಂದರೆ, ಇವಾಗ ರೋಡಲ್ಲಿ ನಾವು ಹೋಗ್ತಾ ಇರ್ತೀವಿ ಅಥವಾ ಎಲ್ಲೋ ಪ್ರಯಾಣ ಮಾಡ್ತಿರ್ತೀವಿ ಬಸ್ಸಲ್ಲಿ, ಆ ಟೈಮಲ್ಲಿ ನಮಗೇನೋ ಒಂದು ಅವಶ್ಯಕತೆ ಇರುತ್ತೆ. ಆ ಟೈಮಲ್ಲಿ ಯಾರೋ ಬಂದು ನಮ್ಗೆ ಪರಿಚಯ ಇರಲ್ಲ, ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಿ ಹೋಗ್ತಾರೆ. ಅಲ್ಲಿಗೆ ಅದಾದಮೇಲೆ ಅವರು ನಮಗೆ ಸಂಬಂಧ ಇರಲ್ಲ. ಓಕೆ, ಅಲ್ಲಿ ಏನಕ್ಕೆ ಬಂದು ಹೆಲ್ಪ್ ಮಾಡ್ತಾರೆ? ಎಕ್ಸಾಂಪಲ್ ನನಗೊಂದು 10 ರೂಪಾಯಿ ಬೇಕಾಗಿರುತ್ತಿಲ್ಲ, ಯಾವುದೋ ಒಂದು ಹಸಿವಾಗಿರುತ್ತೆ, ತಿಂಡಿ ಬಂದು ಕೊಟ್ಟು ಹೋಗ್ತಾರೆ. ಅದು ಋಣಾನುಬಂಧ. ನೀನು ಯಾರೋ ಹಿಂದಿನ ಜನ್ಮದಲ್ಲಿ ಇರ್ಬೋದು, ಅಥವಾ ಇದೇ ಜನ್ಮದಲ್ಲಿ ಯಾವತ್ತೂ ಅವ್ರಿಗೆ ನೀನು ಹೆಲ್ಪ್ ಮಾಡಿರ್ತೀಯ. ಅವರಿಗೆ ಅಂತಲ್ಲ, ಅವ್ರದ್ದೇ ಒಂದು ಕಷ್ಟದಲ್ಲಿ ಸಿಗಾಕೊಂಡವ್ರಿಗೆ ನೀನು ಹೆಲ್ಪ್ ಮಾಡಿರ್ತೀಯ. ಸೊ ಅವಾಗ ಆ ಒಂದು ಋಣಾನುಬಂಧ ಹಂಗೆ ಉಳ್ಕೊಂಡಿರುತ್ತೆ, ಅದನ್ನು ಈಗ ಬಂದು ತೀರಿಸಿರ್ತಾರೆ. ಮತ್ತು ಇನ್ನೊಂದು ಮಿಡ್ ಟರ್ಮ್ ಅಂದರೆ, ನಾವು ಕಾಲೇಜಲ್ಲಿ ಓದ್ತಾ ಇರ್ತೀವಿ, ಅವಾಗ ತುಂಬ ಕ್ಲೋಸ್ ಆಗ್ತೀವಿ ಫ್ರೆಂಡ್ಸು. ಎಷ್ಟು ಅಂತಂದರೆ ನಾವಿಬ್ಬರು ಅಣ್ಣ ತಮ್ಮ ಏನೋ, ಅಕ್ಕಪಕ್ಕದ ಮನೆಯವರೇನೋ ಎಷ್ಟು ಕ್ಲೋಸ್ ಆಗ್ತೀವಿ. ಅದಾದಮೇಲೆ ಅವರು ನಮಗೆ ಪರಿಚಯ ಇರಲ್ಲ. ಆ ಒಂದು ಟೈಮಲ್ಲಿ ಸಿಕ್ಕಾಗ ನಾವೆಲ್ಲದನ್ನು ಹಂಚ್ಕೊಂಡಿರ್ತೀವಿ, ದುಡ್ಡು ಕೊಟ್ಕೊಂಡಿರ್ತೀವಿ, ಬೇರೆ ಎಲ್ಲ ರೀತಿಯ ಸಂಬಂಧಗಳನ್ನು ನಾವು ಹಂಚ್ಕೊಂಡಿರ್ತೀವಿ. ಅದು ಒಂಥರ ಏನಂದರೆ ಮಿಡ್ ಟರ್ಮ್ ಸಂಬಂಧಗಳು ಸರ್. ಇನ್ನು ಲಾಂಗ್ ಟರ್ಮ್ ಅಂತಂದರೆ ಇವು ಜನ್ಮಾಂತರ ಬರೋದು, ಅಪ್ಪ ಮಗ ಮತ್ತು ಅಕ್ಕ ತಮ್ಮ, ಈ ಥರದ ಸಂಬಂಧಗಳು. ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಅವ್ರದ್ದು ಋಣಾನುಬಂಧ ಇರುತ್ತೆ,
ಅದನ್ನು ತೀರಿಸಬೇಕಾಗಿರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಇವಾಗ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, ಮಗನಿಂದನೇ ಅಪ್ಪ ಕೊಲೆ ಆಯಿತು, ಮಗನಿಂದನೇ ಅಪ್ಪ ಉದ್ಧಾರ ಆದ, ಅಥವಾ ಹೆಂಡತಿ ಬಂದ್ಮೇಲೆ ಇವನು ಬದಲಾದ, ಹೆಂಡತಿ ಬಂದು ಇವನು ಕೊಲೆ ಮಾಡಿದ್ಲು. ಇವೆಲ್ಲ ಅಂದ್ರೆ ನಾನು ಇದು ಒಳ್ಳೇದು ಕೆಟ್ಟದಂತ ಹೇಳ್ತಲ್ಲ, ಇದು ಋಣಾನುಬಂಧ. ನಾವು ಕರ್ಮ ಅಂತಲೇ ಹೇಳ್ಬೋದು. ಕರ್ಮ ಅವನು ಅನುಭವಿಸ್ತಾ ಇದ್ದಾನಂತ. ಅಂದರೆ ನಾವು ಹಿಂದೆ ಒಳ್ಳೇದು ಮಾಡಿದ್ರೆ ನಮಗೆ ಎಂದೋ ಒಂದಿನ ಅದು ಯಾವುದೇ ರೀತಿಯಿಂದಾದರೂ ಬರ್ಬೋದು. ಅದ ಈ ಸಿನಿಮಾ ನೋಡಿದ ಮೇಲೆ ಅಲ್ಲಿ ಋಣಾನುಬಂಧ ಅಂತಾನಲ್ವ, ನನಗೆ ಇದೆಲ್ಲ ನೆನಪಾಯ್ತು ಸರ್. ಅಲ್ಲ, ನಾನು ನಂಬಲ್ಲ ಅಂದ ತಕ್ಷಣವೇ ಅದೆಲ್ಲ ಸುಳ್ಳು ಸತ್ಯ ಅಂತ ಹೇಳ್ತಾ ಇಲ್ಲ. ಇದು ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್. ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಸೊ ಈಗ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಅದಾಗಿದೆ. ನಾನು ಅದನ್ನು ಎಲ್ಪ್ ಅಂತ, ಈಗ ನನ್ನ ಸ್ನೇಹಿತರೆ ನನಗೆ ಎಲ್ಪಿಗೆ ನಿಂತಿದ್ದು. ನಾನು ಪ್ರತಿ ಇಂಟ್ರೋಲು ಅದನ್ನ ಹೇಳಿದ್ದೀನಿ. ಇಂಟ್ರೋಲ್ ಬೇರೆ ಥರ ಹೇಳ್ಬೇಕು ಅಂತ, ಬಟ್ ಎಲ್ಲರೂ ಸುತ್ತಿ ಬಳಸಿ ಇಲ್ಲೇ ಬರ್ತಾ ಇದೆ ಅದು. ಸೊ ನನ್ನ ಫ್ರೆಂಡ್ಸು ಕೂಡ, ನನ್ನ ಸ್ಕೂಲ್ ಮೇಟ್ಸು ಮತ್ತು ಕಾಲೇಜ್ ಮೇಟ್ಸ್ ಫ್ರೆಂಡ್ಸ್ಗಳೇ ನನಗೆ ನಂದು ಯಾವುದೋ ಒಂದು ಫೈನಾನ್ಷಿಯಲ್ ಡಿಸ್ಟರ್ಬ್ ಆದಾಗ ನನಗೆ ಅವರೇ ನಿಂತಿದ್ದು. ನಮ್ಮ ಪ್ರೊಡ್ಯೂಸರ್ ಶ್ರೀನಿವಾಸ್ ರೆಡ್ಡಿ ಮತ್ತು ಅರವಿಂದ್ US ಅಂತೇಳಿ. ಸೊ ಅವರೇ ನನ್ನ ಬ್ಯಾಕ್ ಬೋನ್ ಆಗಿ ನಿಂತವರು ಈ ಸಿನಿಮಾ ಮಾಡೋದಕ್ಕೆ. ಸೊ ಅದು ನಮ್ಮ ಕಾಲೇಜ್ ಟೈಮಲ್ಲಿ ನಾವು ಅವ್ರ ಜೊತೆ ನಡ್ಕೊಂಡಿದ್ದ ರೀತಿ ಇರ್ಬೋದು, ಇಲ್ಲ ಅವರ ಒಂದು ದೊಡ್ಡ ಗುಣ ಇರ್ಬೋದು. ಇದಕ್ಕೆ ನಾವು ಇನ್ನೊಂದು ಯಾವುದೋ ಹೆಸರು ಕೊಟ್ಬಿಟ್ಟು ಅವ್ರನ್ನ ಸಪ್ರೆಸ್ ಮಾಡೋದು ತಪ್ಪಾಗುತ್ತೆ. ಅವ್ರು ಮಾಡಿರೋ ಕೆಲಸ ಅದು ಅವ್ರ ದೊಡ್ಡತನ. ಸೊ ಅದಕ್ಕೆ ನಾವು ಇನ್ನೊಂದು ಋಣಾನುಬಂಧ ಇತ್ತು, ಹೋದ ಜನ್ಮದಲ್ಲಿ ಏನೋ ಹೆಲ್ಪ್ ಮಾಡಿದ್ದೆ ನೀನು, ಅದಕ್ಕೆ ಈ ಜನ್ಮದಲ್ಲಿ ಹೆಲ್ಪ್ ಮಾಡಿದರು. ಸೊ ನನ್ನ ಪರ್ಸ್ಪೆಕ್ಟಿವ್ ಅವ್ರ ದೊಡ್ಡ ಗುಣನ ಇದೆ. ಈಗ ಏನಿಲ್ಲ ಪ್ರೆಸೆಂಟ್ ಇವಾಗೇ ನೆನೆಸ್ಕೋಬೇಕು. ಹಿಂದೆ ಯಾವಾಗೋ ಹೆಲ್ಪ್ ಮಾಡಿದ್ದೆ, ಅದಕ್ಕೆ ಇವಾಗ ಹೆಲ್ಪ್ ಮಾಡಿದರು, ಅದೆಲ್ಲ. ಈಗ ಅವ್ರು ಹೆಲ್ಪ್ ಮಾಡಿದ್ದಾರೆ, ದಟ್ ಈಸ್ ಅವ್ರ ಗ್ರೇಟ್ನೆಸ್. ಸೊ ಆ ನಿಟ್ಟಿನಲ್ಲಿ ನಾನು ಹೇಳಿದ್ದು. ಸೊ ಸಿನಿಮಾದಲ್ಲಿ ನಾವು ಅದನ್ನು ಹೇಳಲೇಬೇಕು, ಋಣ ಇರಲಿ, ಋಣಾನುಬಂಧ ಇರಲಿ, ಯಾವಾಗ ಯಾರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ ಅನ್ನೋದು ನಾನು ಸಿನಿಮಾದಲ್ಲಿ ಬರ್ಕೊಂಡ್ರೆ ಡೈಲಾಗ್. ಬಟ್ ನೀವು ನಿಜ ಜೀವನಕ್ಕೆ ಅದು ಹೋಲಿಸಿದಾಗ ಹೆಲ್ಪಿಂಗ್ ಇದ್ದೇ ಇರುತ್ತೆ. ಈಗ ಅವನು ಆಟೋ ಡ್ರೈವರಿಗೆ ಅವನು ಯಾವಾಗೋ ಹೆಲ್ಪ್ ಮಾಡಿರ್ತಾನೆ. ಸೊ ಅದನ್ನು ಅವನು ಗುರುತಿಸ್ಬಿಟ್ಟು ಇವಾಗ ಅವನಿಗೆ ಯಾವುದೋ ಟೈಮಲ್ಲಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಈಗ ಒಂದು ಆಟೋ ಹೀರೋದು ಅಲ್ಲಿ ಗ್ರೇಟ್ನೆಸ್ಸು. ಅವ್ನಿಗೆ ಯಾವುದೋ ಟ್ಯಾಬ್ಲೆಟ್ಸ್ ಬೇಕಾಗಿರುತ್ತೆ, ಕೊಡ್ಸಿರ್ತಾನೆ. ಸೊ ನಾವಿದು ಋಣಾನುಬಂಧ ಅಂತ ಹೆಸರು ಹಾಕ್ಬಿಟ್ಟು ಹೋದ ಜನ್ಮದಲ್ಲಿ ಅವನು ಹೆಲ್ಪ್ ಮಾಡಿದ್ದ, ಹಂಗಾಗಿ ಈ ಜನ್ಮದಲ್ಲಿ ಮಾಡ್ದ ಅಂತ ಇವ್ನ ಗ್ರೇಟ್ನೆಸ್ನ ನಾವು ಇದನ್ನೇನು ಕಿಲ್ ಮಾಡ್ದಂಗೆ ಆಗುತ್ತೆ. ಹೌದು. ಸೊ ಹಂಗಾಗಿ ಈಗೇನು ಪ್ರೆಸೆಂಟ್ ಇದೆಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಹಂಗೆ ಅವ್ರನ್ನ ನಾವು ಗ್ರೇಟ್ ಅನ್ಬೇಕು. ಸೊ ಹಂಗಾಗಿ ಬೇರೆ ಜನ್ಮ ಎಲ್ಲ ಕೊಟ್ಕೊಂಡು ಹೋಗೋದು ತಪ್ಪು ಅನ್ನೋದು ಹಂಗಂತ ಇದೇ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಅಂತ ಅದಕ್ಕೆ ಕೇಳಿದ್ದು ಸರ್, ನಿಮಗೆ ಕರ್ಮ, ಋಣಾನುಬಂಧ, ಕರ್ಮ ಅಂದರೆ ವರ್ಕ್. ಹೌದು ಹೌದಲ್ಲ, ಕರ್ಮ ಅಂದರೆ ಏನು ಸರ್? ವರ್ಕ್, ಕೆಲಸನೇ ಕರ್ಮ. ಅದಕ್ಕೆ ನಾವು ಬೇರೆ ಥರದೇ ಡೆಫಿನೇಷನ್ ಕೊಟ್ಕೊಂಡ್ಬಿಟ್ವಿ. ಕರ್ಮ ಅಂದರೆ ಯಾವುದೋ ಪಾಪ ಅದು ಇದು ಅಂತೆ. ಕರ್ಮ ಅಂದ್ರೆ ಏನು? ಕೆಲಸ. ಈಗ ಕರ್ಮದ ಫಲ ಅಂತ ಹೇಳಿದ್ರೆ ಕೆಲಸ ಮಾಡಿದ ಫಲ. ಹೌದು. ಈಗ ನೀವು ಸಿನಿಮಾದೇ ತಗೊಂಡ್ರೆ ಅವ್ನು ವರ್ಕ್ ಏನು, ನಮ್ಮ ಹೀರೋ ಬಂದ್ಬಿಟ್ಟು ಒಬ್ಬ ಆಟೋ ಡ್ರೈವರಿಗೆ ಸಹಾಯ ಮಾಡಿದ್ದಾನೆ ಒಂದು ಕೆಲಸದ ರೂಪದಲ್ಲಿ. ಸೊ ಅದು ಅವನಿಗೆ ಇವಾಗ ಹೆಲ್ಪ್ ಆಗ್ತಾಯಿದೆ. ಕರ್ಮ ಅಂದ ತಕ್ಷಣ ಅದು ಇದಲ್ಲ. ಕರ್ಮ ಅಂದರೆ ವರ್ಕೇ ಕರ್ಮ. ಈ ಸಿನಿಮಾದ ಕಾಸ್ಟಿಂಗ್ ಯಾವ ಥರ ಸರ್? ರಾಶಿಕ್ ಶೆಟ್ಟಿ ಇದ್ದಾರೆ, ಮತ್ತು ಹೀರೋ ನಮ್ಮ ಇವರು ದಳಪತಿ ಅವರು ಇದ್ದಾರೆ. ಇಲ್ಲ, ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಸರ್. ನಮಗೆ ಅದೊಂದು ಲಕ್ಕಿಲಿ ನಮಗೆ ಪ್ರತಿಯೊಬ್ಬರೂ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕರು. ನಮಗೆ ಅಭಿಲಾಷ್ ದಳಪತಿ ಸರ್ ಇರ್ಬೋದು, ರಾಶಿಕಾ ಮೇಡಮ್ ಇರ್ಬೋದು, ಮನೋಹರ್ ಗೌಡ ಇರ್ಬೋದು, ಈವನ್ CK ಚಂದ್ರು ಸರ್ ಇರ್ಬೋದು. ನಾವು CK ಚಂದ್ರು ಸರ್ನ ಫಸ್ಟ್ ಭೇಟಿ ಹಾಕಿ ಹೋದಾಗ ನಮಗೆ ಒಂದು ಅಳಕಿತ್ತು, ಇವ್ರು ಒಪ್ತಾರ ಮಾಡ್ತಾರಾ ಅಂತೇಳಿ. ಯಾಕೆಂದರೆ ಎಲ್ಲ ಹೊಸ ಟೀಮ್. ಸೊ ಅವ್ರು ಏನಿಲ್ಲ, ಒಂದು 2 ಸತಿಗೆ ನಮ್ದು ಹಳೇದೊಂದು ಡಿವೋರ್ಸು ಮತ್ತು ಹೆಣ್ಣು ಗ್ರಾಂಟೆಡ್ ಅಂತ ಸಿನಿಮಾ ಮಾಡಿದ್ರು. ಅದಕ್ಕೆ ಬೈಟ್ಸ್ ಕೊಟ್ಟಿದ್ರು CK ಚಂದ್ರು ಸರ್. ಸೊ ಆ ಒಂದು ಇದ್ರ ಮೇಲೆ ನಮಗೆ ವಿಲಾಸ್ ರಾವ್ ಅಂತೇಳಿ ಒಬ್ರು ಪರಿಚಯ ಇದ್ರು, ನಮ್ಮ ಡಿವೋರ್ಸಲ್ಲಿ ಆ್ಯಕ್ಟ್ ಮಾಡಿದಂಥ ಆರ್ಟಿಸ್ಟು. ಸೊ ಅವ್ರ ಮುಖಾಂತರ CK ಚಂದ್ರು ಸರ್ನ ನಾವು ಭೇಟಿಯಾಗಿ ಸಾಧ್ಯ ಆಯಿತು. ಹೋದಾಗ ಒಂದು 2 ಮಾತಿಗೆ ಒಪ್ಕೊಂಡ್ರು, ಆಯಿತು ಮಾಡೋಣ ಅಂಥೇಳಿ. ಸೊ ಹಾಗೆ ಪ್ರತಿ ಆರ್ಟಿಸ್ಟು ಕೂಡ ನಮಗೆ ತುಂಬ ಏನಂತಾರೆ, ಸಿನಿಮಾ ಆಗೋದಕ್ಕೆ ಎಲ್ಲರೂ ಒಂದಲ್ಲ ಒಂದು ರೀತಿ ಕಾರಣ ಇದ್ದಾರೆ ಸರ್. ಅಂದರೆ ಈ ನಿಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ಜನಗಳಿಗೆ ರೀಚ್ ಆಗೋದ್ರಲ್ಲಿ ಎಲ್ಲಾದರೂ ಎಡವಿದೆ ಅಂತ ಅಂದ್ಕೊಂಡ್ರ, ಅಥವಾ ಏನು ನಿಮ್ಮ ಪ್ರಚಾರದ ಏನು ಕಡಿಮೆ ಆಯ್ತು ಅಂತ ಸರ್? ಅದನ್ನೇ ನಮ್ಮ ಪ್ರತಿ ಇಂಟ್ರೋಲ್ಲೂ ಇದು ಹೇಳಿದ್ವಿ ಸರ್, ನಮ್ಮ ಪ್ರಚಾರ ಕಮ್ಮಿ ಆಗಿತ್ತು ಅಂಥೇಳಿ. ಬಟ್ ಇದ್ರ ಬಗ್ಗೆನೂ ಒಂದು ಮಾತು ಹೇಳ್ತೀನಿ. ಏನು ಅಂದರೆ, ಭಾಳಷ್ಟು ಜನ ಫಿಲಮ್ ಮೇಕರ್ಸು ನನಗೆ ಕೇಳಿದರು, ನೀವು ಎಲ್ಲ ಕಡೆ ನೀವು ಮಿಸ್ಟೇಕ್ಸ್ನ ಹೇಳ್ತಾ ಇದ್ದೀರಾ, ಅದು ಡಿಮೋಟಿವೇಟ್ ಮಾಡ್ದಂಗೆ ಆಗಲ್ವಾ ಹೊಸೊಬ್ರಿಗೆ ಅಂತೇಳಿ. ನಾನು ಖಂಡಿತವಾಗ್ಲೂ ನಿಮ್ಮ ಚಾನಲ್ ಮುಖಾಂತರ ಹೇಳಿದ್ರೆ ಖಂಡಿತವಾಗ್ಲೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಸಿನಿಮಾ ಕೂಡ ಒಂದು ತುಂಬ ಪೊಟೆನ್ಷಿಯಲ್ ಇರೋಂಥ ಒಂದು ಇಂಡಸ್ಟ್ರಿ. ಇದರಲ್ಲಿ ನಾವು ಎಷ್ಟು ತಿಳ್ಕೊಂಡು ಬರ್ತೀವೋ ಅಷ್ಟು ನಾವು ಅದರಲ್ಲಿ ಲಾಭಾಂಶ ನೋಡೋಕ್ಕೆ ಸಾಧ್ಯ ಇಲ್ಲ. ನಷ್ಟ ಅಂದರೆ ತಿಳ್ಕೊಂಬಂದಷ್ಟು ಸಿನಿಮಾಲಿ ಇಟ್ಟಾಗ್ಬಿಡುತ್ತೆ ಅಂತ, ನಷ್ಟಾಂಶನೂ ಕಮ್ಮಿ ಇರುತ್ತೆ. ಸೊ ಸಿನಿಮಾ ಅಟ್ಲೀಸ್ಟ್ ನೀಟಾಗಿ ನಾವು ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ. ತಿಳ್ಕೊಂಡೇ ಇದ್ದಾಗ ಏನಾಗುತ್ತೆ, ನಾವು ಅಟ್ ದ ಎಂಡಲ್ಲಿ ಬಂದು ನಿಂತ್ಕೊಂಡು ನಾವು ನೆಕ್ಸ್ಟ್ ಏನು ಮಾಡಬೇಕು ಆ ಕ್ವಶನ್ ಮಾರ್ಕ್ ಹಾಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ವಿ. ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಇಂಡಸ್ಟ್ರಿ ಇದ್ರೂ ಒಂದು 3 ವಿಷಯಗಳು ತುಂಬ ಮುಖ್ಯವಾಗಿ ನನಗೆ ಕಾಣಿಸ್ತದೆ ಯಾವುದೇ ಇಂಡಸ್ಟ್ರಿಯಲ್ಲಿ. ಒಂದು ನಾಲೆಡ್ಜು, ಇನ್ನೊಂದು ಒಂದು ಪ್ರಾಮಾಣಿಕ ಪ್ರಯತ್ನ, ಇನ್ನೊಂದು ಕನ್ಸಿಸ್ಟೆನ್ಸಿ. ಈ 3 ವಿಷಯನೂ ನಾವು ಪ್ರಾಪರಾಗಿ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ.
ಬರೀ ನಾಲೆಡ್ಜ್ ಇಲ್ದಲೇ ಬರೀ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀವಿ, ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಿದ್ರು ವರ್ಕ್ ಆಗಲ್ಲ. ಇಲ್ಲ ನಮ್ಮ ನಾಲೆಡ್ಜ್ ಇದೆ, ಪ್ರಾಮಾಣಿಕ ಪ್ರಯತ್ನ ಇದೆ ಅಂತೇಳಿ ನಾವು ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ವರ್ಕ್ ಆಗಲ್ಲ. ಸೊ ಎಲ್ಲವೂ ಒಂದಕ್ಕೊಂದಕ್ಕೆ ತುಂಬ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಮಿಸ್ಟೇಕ್ಸ್ಗಳನ್ನ ಹೇಳ್ತಿದ್ದೀನಿ. ನಾವಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಕಾಫಿದು ಮತ್ತು ಬಿಲ್ಡಿಂಗ್. ಹೌದು. ಅಂದರೆ ಪ್ರತಿಯೊಬ್ಬರೂ ಕೊನೆ ಹಂತದಲ್ಲಿ ಹೋಗಿ ಯಾಕೆ ಫೇಲ್ ಆಗಬೇಕು? ಸೊ ಈಗ ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹಿಂಗೆ ಪ್ರಾಬ್ಲಮ್ ಇದೆ. ಯಾಕಂದರೆ ನಾನು ಕತೆ ಬಗ್ಗೆ ಮಾತಾಡ್ತಾ ಇಲ್ಲ, ಮ್ಯೂಸಿಕ್ಕು ಸಾಂಗ್ಸ್ ಬಗ್ಗೆ ಎಲ್ಲರೂ ಅವ್ರ ತಕ್ಕ ಮಟ್ಟಿಗೆ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ನೀವು ಕೊನೆಗೆ ಅಲ್ಟಿಮೇಟಾಗಿ ಇವತ್ತು ಡೈರೆಕ್ಟರ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ಫಸ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆದಮೇಲೂ ಒಬ್ಬ ಡೈರೆಕ್ಟರ್ ನಿಂತ್ಕೋಬೇಕು ಇವತ್ತು. ಸೊ ಆ ಮಟ್ಟಿಗೆ ಇವತ್ತು ಹೊಸ ನಿರ್ದೇಶಕರು ಹೋಗ್ತಾ ಇರೋದು. ಹಾಗಾಗಿ ನೀವು ಅಲ್ಲಿ ಮಟ್ಟ ನೀವು ವರ್ಕ್ ಮಾಡಬೇಕಾದಾಗ ನೀವು ಪ್ರತಿಯೊಂದು ವಿಷಯನ ತಿಳ್ಕೊಳ್ಳಿ. ಯಾಕೆಂದರೆ ಇವತ್ತು ತಿಳ್ಕೊಳ್ಳೋದಕ್ಕೆ ಎಲ್ಲ ಥರದ ಸಾಧ್ಯತೆಗಳಿದೆ. ಮೊದಲು ಅಂತ ಹೇಳಿದ್ರೆ ನಾವು ಅಸೋಸಿಯೇಟಿಗೆ ಹೋಗಬೇಕಿತ್ತು, ಅಸಿಸ್ಟೆಂಟಿಗೆ ಹೋಗಬೇಕಿತ್ತು, ಅಂದ್ರೆ ಹೋಗೋದು ಕರೆಕ್ಟು. ಅಸೋಸಿಯೇಟಿಗೂ ವರ್ಕ್ ಮಾಡಬೇಕು, ಅಸಿಸ್ಟೆಂಟಿಗೂ ವರ್ಕ್ ಮಾಡೋಕ್ಕೂ ನಿಮಗೆಲ್ಲ ಆಪರ್ಚುನಿಟೀಸ್ ಇದ್ದರೆ. ಬಟ್ ಕೆಲವು ಟೈಮಲ್ಲಿ ಹೋಗಕ್ಕೆ ಆಗದೇ ಇದ್ದಾಗ ಪ್ರತಿಯೊಂದು ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೂ ಇವತ್ತೆಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಅದನ್ನೆಲ್ಲ ತಗೊಳ್ಳಿ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು ಬಿಟ್ಟು ಯಾರಿಗೂ ಡಿಮೋಟಿವೇಟ್ ಮಾಡೋ ಇದರಲ್ಲಿ ಹೇಳ್ತಾ ಇಲ್ಲ. ಇನ್ಸೂರೆನ್ಸ್ ಪಾಲಿಸಿ ಮಾಡಿಸೋದು ಕಷ್ಟನಾ ಅಥವಾ ಪ್ರೊಡ್ಯೂಸರ್ ಹತ್ರ ಕತೆ ಒಪ್ಸೋದು ಕಷ್ಟ ಸರ್? ಅಲ್ಲ, ಅದೇ ಈಗ ಇನ್ಶೂರೆನ್ಸು ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದರೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋದು ಈಸಿ. ಸೊ ಅದೇ ಥರ ಎಕ್ಸಿಸ್ಟಿಂಗ್ ಪ್ರೊಡ್ಯೂಸರ್ ಇದ್ದರೆ ಇನ್ಶೂರೆನ್ಸ್ ಒಂದು ಕತೆ ಹೇಳ್ಬಿಟ್ಟು ನಾವು ಎಷ್ಟು ತಯಾರಿದ್ದೀವಿ ಅನ್ನೋದು ಅದನ್ನು ಒಂದು ಮಟ್ಟಿಗೆ ಕತೆ ಹೇಳ್ಬೇಕಾದಾಗ ನಾವು ಏನೇನೆಲ್ಲ ಹೇಳ್ತಾ ಇದ್ದೀವಿ, ಅದು ಪ್ರೀ ಪ್ರೊಡಕ್ಷನ್ನು ನಾವು ಅದು ಯಾವ ಥರ ಹೇಳ್ತಾ ಇದ್ದೀವಿ ಅಂತ, ಪ್ರಾಡಕ್ಟ್ ಬಗ್ಗೆ ನಮಗೆ ಎಷ್ಟು ನಾಲೆಡ್ಜ್ ಇದೆ. ಸೊ ಅದು ತುಂಬ ಮುಖ್ಯ ಆಗುತ್ತೆ. ಅದೇ ಥರ ಹೊಸ ಕಸ್ಟಮರಿಗೆ ನಾವು ಹೇಳ್ಬೇಕಾದಾಗ, ಈಗ ಇನ್ಶೂರೆನ್ಸ್ ಆಗಲಿ, ಇನ್ಶೂರೆನ್ಸ್ ಬಗ್ಗೆ ಜ್ಞಾನನೇ ಇಲ್ಲದವ್ರ ಹತ್ರ ನೀವು ಇನ್ಶೂರೆನ್ಸ್ ಹೇಳಕ್ಕೆ ಹೋದರೆ, ನನಗೇನಕ್ಕಪ್ಪ ಇನ್ಶೂರೆನ್ಸು, ನಾನು ಇಲ್ದ ಮೇಲೆ ದುಡ್ಡು ತಗೊಂಡು ನಾನು ಏನು ಮಾಡಲಿ, ಇದೇ ಥರನೇ ಬರುತ್ತೆ. ಬಟ್ ಅವ್ರಿಗೆ ಅದನ್ನು ನಾವು ನಾಲೆಡ್ಜ್ ತುಂಬಿ ಅದನ್ನು ಹೇಳೋದು ಸ್ವಲ್ಪ ಕಷ್ಟನೇ. ಅದೇ ಥರ ಸಿನಿಮಾ ಫೀಲ್ಡೇ ಇಲ್ಲದೆ ಅವ್ರು ಬೇರೆ ಬಿಸ್ನೆಸ್ ಇರ್ಬೋದು, ಬೇರೆ ಕಡೆ ಕ್ರೋಸ್ ಟುಗೆದರ್ ಅರ್ನ್ ಮಾಡ್ತಾ ಇರ್ಬೋದು. ಬಟ್ ಅವ್ರಿಗೆ ಇಲ್ಲೂ ದುಡ್ಡಿದೆ, ಇಲ್ಲೂ ಕೂಡ ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿ ಕರ್ಕೊಂಬರ್ದಿದೆಯಲ್ಲ, ಅದು ಕಷ್ಟನೇ. ಎಕ್ಸಿಸ್ಟಿಂಗ್ ಈಸಿ ಆಗುತ್ತೆ ಎರಡೂ ಕಡೆಗೂ. ಸಾಯೋದಾದರೆ ಸಮಸ್ಯೆಗಳನ್ನೇ ಸಾಯಿಸಬೇಕು, ಇದು ನಿಮ್ಮ ಫಿಲೋಸಫಿನ ಅಥವಾ ಕೇವಲ ಡೈಲಾಗ? ಅಲ್ಲ, ಇದು ಫಿಲಾಸಫಿನೇ. ನಾನು ಫಿಲಾಸಫಿ ಅಂತ ಹೇಳೋಷ್ಟು ದೊಡ್ಡನಲ್ಲ. ಬಟ್ ಇದು ಸಾಯೋದಾದರೆ ಸಮಸ್ಯೆಗಳನ್ನೇ ಸಾಯಿಸ್ಕೊಂಡ್ರೆ ಆಯ್ತಲ್ವ. ಸಾಯೋದೇ ನಿಜ, ಸತ್ ಮೇಲೆ ಏನು ಬರ್ತಾಯಿದೆ ಅದನ್ನು ಡೈಲಾಗಲ್ಲಿ ಹೇಳಿ. ಸತ್ ಮೇಲೆ ಏನು ಬರ್ತದೆ, ಒಂದು 4 ಜನ ಅಳ್ತಾರೆ ಅಷ್ಟೇ ಅಲ್ವಾ. ಹೌದು. ಅದಾದಮೇಲೆ ಯಾರೇ ಆಗಲಿ, ನನಗೆ ಕ್ರಿಟಿಕ್ ಆದರೆ ಯಾರನ್ನೂ ಅಣಕ ಮಾಡ್ಕೊಂಡು ಹೇಳ್ತಾರೆ. ಪ್ರತಿಯೊಬ್ಬರು ನಾವಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೇ ಏನೇ ಹೆಚ್ಚು ಕಮ್ಮಿ ಆದರೂ 4-5 ದಿನ, ಭಾಳ ಅಂದರೆ ಒಂದು 11 ದಿನ 12 ದಿನ, ಅದಾದಮೇಲೆ ಮತ್ತೆ ನಗಲೇಬೇಕು, ಊಟ ಮಾಡಲೇಬೇಕು, ಲೈಫ್ ಹೋಗಲೇಬೇಕಲ್ಲ. ಸೊ ಹಂಗಾಗಿ ನೀವು ಏನು ಸಾಧಿಸ್ತೀರ? ಏನು ಸಾಧಿಸೋದಿಲ್ಲ. ಸಾಯಿಸೋದೇ ಆದರೆ ಸಮಸ್ಯೆಗಳನ್ನ ಸಾಯಿಸ್ಕೊಳ್ಳಿ. ಬಜೆಟ್ ಬೇಕಾ, ಸ್ಕ್ರಿಪ್ಟ್ ಬೇಕಾ? ನೀವು ಎರಡೂ ಬೇಕು ಅಂತವೇ ಹೇಳ್ತೀರ. ಅಂದರೆ ಇವಾಗ ಎಷ್ಟೋ ಜನ ಬಡ್ಜೆಟ್ ಇರುತ್ತೆ, ಸ್ಕ್ರಿಪ್ಟ್ ಇರಲ್ಲ. ಅಲ್ಲ, ಅದೇ ಈಗ ಸ್ಕ್ರಿಪ್ಟ್ ತುಂಬ ಮುಖ್ಯ. ನೀವು ಅಲ್ಟಿಮೇಟಾಗಿ ಸ್ಕ್ರಿಪ್ಟ್ ಬೇಕು. ಸ್ಕ್ರಿಪ್ಟು ಬೇಕಂದಾಗ ಆ ಸ್ಕ್ರಿಪ್ಟು ನೀವು ಸ್ಕ್ರೀನ್ ಮೇಲೆ ತರೋಕ್ಕೆ ಬಡ್ಜೆಟ್ ಬೇಕೇ ಬೇಕಲ್ಲ. ಹೌದು. ಸೊ ನೀವು ಈಗ ಬರೀ ಬಡ್ಜೆಟ್ ಇದ್ದರೆ, ಈ ಸ್ಕ್ರಿಪ್ಟ್ ಇಲ್ಲ ಅಂದಾಗೂ ನಿಮಗೆ ಏನೇನೋ ಹೇಳ್ಬಿಡ್ತೀವಿ. ಸಿನಿಮಾ ಹಂಗೆ ಬಡ್ಜೆಟ್ಟು ಸ್ಕ್ರಿಪ್ಟ್ ಎರಡೂ ಕೂಡ ಏನಾದರೂ ಒಂದು ಸ್ಕ್ರಿಪ್ಟ್ ಬೇಕೇ ಬೇಕು. ಒಂದು ತೂಕದಲ್ಲಿ ಜಾಸ್ತಿ ಬೇಕಾಗಿರೋದು ಯಾವುದು? ಸ್ಕ್ರಿಪ್ಟ್. ಓಕೆ. ಪಬ್ಲಿಸಿಟಿನ ಪಾಸಿಟಿವ್ ಟಾಕ್? ಎರಡೂ ಸರ್, ಎರಡೂ ಬೇಕು. ನೀವು ಪಬ್ಲಿಸಿಟಿನೂ ಬೇಕು. ಪಬ್ಲಿಸಿಟಿ ಮಾಡೋದೇ ಪಾಸಿಟಿವ್ ಟಾಕಿಗೆ. ನಾವು ಪಬ್ಲಿಸಿಟಿ ಮಾಡಿ ಥಿಯೇಟ್ರಿಗೆ ಒಳಗಡೆ ಬಂದಮೇಲೆ ಅಲ್ಲಿ ಪಾಸಿಟಿವ್ ಟಾಕ್ ಆದರೆ ಜನ ಬರುತ್ತೆ. ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿ, ಇವತ್ತು ಹೆಚ್ಚು ಕಮ್ಮಿ 257 ಸಿನಿಮಾ ರಿಲೀಸ್ ಆಗಿದ್ದಾವೆ. ಎಲ್ಲರೂ ಒಂದಲ್ಲ ಒಂದು ರೀತಿ ಪಬ್ಲಿಸಿಟಿ ಮಾಡಿರ್ತಾರೆ, ಪ್ರಮೋಷನ್ ಮಾಡಿರ್ತಾರೆ. ಸೊ ಹಂಗಂತೇಳಿ ಒಳಗಡೆ ಬಂದಂಥ ಜನ ಹೊರಗಡೆ ಹೋಗೋದನ್ನು ಪಾಸಿಟಿವ್ ಮಾತಾಡಿದಾಗ ಇನ್ನೊಂದಿಷ್ಟು ಜನ ಒಳ ಬರೋದು. ಕೀರ್ತಿನ ಹಣನ? ಅದೇ ಏನಂದರೆ ಕೀರ್ತಿ ಸ್ಯಾಟಿಸ್ಫ್ಯಾಕ್ಷನ್ನು, ಹಣ ಲೈಫ್ ಲೀಡಿಗೆ ಬೇಕು. ಸೊ ನಿಮ್ಮ ಪ್ರಕಾರ ಲಕ್ ಅಂದರೆ ಏನು? ಸೊ ನಮ್ಮ ಪ್ರಕಾರ ಲಕ್ ಅಂದರೆ ಒಂದು ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ. ಓಕೆ. ನಾ ಹೇಳೋದು ಅಂದರೆ ನಾವು ಪ್ರಿಪೇರೇ ಇಲ್ದಂಗೆ ಕೈ ಕಟ್ಕೊಂಡು ಕೂತ್ಕೊಂಡಾಗ ನಮ್ಗೆ ಯಾವುದೂ ಆಗೋದಿಲ್ಲ. ನಾವು ಪ್ರಿಪೇರ್ ಆಗಿರಬೇಕು. ಸೊ ಆ ಪ್ರಿಪ್ರೇಷನ್ನೇ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ಒಂದು 5 ಕತೆ ಬರ್ಕೊಂಡಿದ್ದೀವಿ. ನಮ್ಗೆ ಇಮಿಡಿಯೇಟ್ ಯಾರಾದರೂ ಪ್ರೊಡ್ಯೂಸರ್ ಸಿಕ್ಕರೆ ನಾವು ಇದೆಲ್ಲ ಅಂತೇಳಿ ಆ ಪ್ರಿಪ್ರೇಷನ್ ಇದ್ದಾಗೆ ನಾವು ಅವ್ರ ಹತ್ರ ಕತೆಗಳನ್ನ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ. ನಾವೇನೂ ಪ್ರಿಪ್ರೇಷನ್ ಇಲ್ದಲೇ ಸುಮ್ಮನೆ ನಮ್ಮ ತಲೆಯಲ್ಲಿ ಕತೆ ಇರೋದಕ್ಕಿಂತ ನಾವು ಡಾಕ್ಯುಮೆಂಟಾಗಿ ಮಾಡೋದು ಒಳ್ಳೆಯದು. ಇದು ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಓಕೆ. ಸೊ ಲಕ್ ಅಂದರೆ ನಮ್ಮ ತಯಾರಿ ಆಪರ್ಚುನಿಟಿನ ಭೇಟಿಯಾದಾಗ ಅವಾಗ ಏನಾಗುತ್ತೆ, ನಮಗೆ ಬೇಗ ಕೆಲಸಗಳು ಆಗ್ತವೆ. ಸೊ ಲಕ್ ಅಂದರೆ ನನ್ನ ಪ್ರಕಾರ ಪ್ರಿಪ್ರೇಷನ್ ಮೀಟ್ಸ್ ಆಪರ್ಚುನಿಟಿ. ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ? ಸಕ್ಸಸ್ ಅಂದರೆ
ಒಬ್ಬ ವ್ಯಕ್ತಿ ಸಕ್ಸಸ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ್ನೆಲ್ಲ ಇಟ್ ಕ್ಲೋಸ್ ಆಲ್ ದ ಡಿಕ್ಸ್. ಫೇಲ್ಯೂರ್ ಅಂತ ಹೇಳಿದ್ರೆ ಇಟ್ ಓಪನ್ಸ್ ಆಲ್ ದ ಡಿಕ್ಸ್. ಒಬ್ಬ ಮನುಷ್ಯನ ಸಕ್ಸಸ್ಸು ಅವನೆಲ್ಲ ಉಳುಕುಗಳನ್ನು ಮುಚ್ಚಾಕ್ಬಿಡುತ್ತೆ. ಅದೇ ಒಬ್ಬ ಮನುಷ್ಯನ ಫೇಲ್ಯೂರು ಅವನೆಲ್ಲ ಉಳುಕನ್ನು ಎತ್ತಿಡಿಯುತ್ತೆ. ಅಂದರೆ ಪ್ರತಿ ಮನುಷ್ಯನಲ್ಲೂ ಒಂದು ಉಳುಕು ಅಂತ ಇದ್ದೇ ಇರುತ್ತೆ. ಹೌದೌದು. ಸಕ್ಸಸ್ ಅದನ್ನು ಮುಚ್ತಾ ಇರುತ್ತೆ, ಫೇಲ್ಯೂರ್ ಅದನ್ನು ಎತ್ತಿಡಿತಾ ಇರುತ್ತೆ. ಸರ್, ನಮ್ಮ ಈ ಒಂದು ಪಾಡ್ಕಾಸ್ಟ್ನ ಕೊನೆಯ ಇದರಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿದ ಒಂದು ಕ್ಷಣ ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾರು ಅಥವಾ ಯಾವುದು, ಮತ್ತು ನೀವು ಬೇರೆಯವರಿಗೆ ಇನ್ಸ್ಪೈರ್ ಮಾಡೋದಾದರೆ ನಿಮ್ಮ ಮಾತುಗಳು. ಫಸ್ಟ್ ನನಗೆ ಇನ್ಸ್ಪೈರ್ ಮಾಡಿದ ವ್ಯಕ್ತಿಗಳು ಅಂತ ಹೇಳಿದ್ರೆ ನನಗೆ BM ಗಿರಿರಾಜ್ ಅವರು ನನಗೆ ಫಸ್ಟ್ ಇನ್ಸ್ಪೈರ್ ಮಾಡಿದ ವ್ಯಕ್ತಿಗಳು. ನೆಕ್ಸ್ಟು ನನಗೆ ಗಿರೀಶ್ ಕಾಸರವಳ್ಳಿ ಸರ್. ನನಗೆ ತುಂಬ ಕಾಡೋ ಅಂಥ ಸಿನಿಮಾ ಅಂತ ಹೇಳಿದ್ರೆ ದ್ವೀಪ. ಓಕೆ. ನನಗೆ ತುಂಬ ಭಾಳಷ್ಟು ಸಿನಿಮಾಗಳಿದ್ದಾವೆ, ಅದರಲ್ಲಿ ತುಂಬ ಕಾಡೋ ಅಂಥ ಸಿನಿಮಾ. ಕೊನೆ ಡೈಲಾಗ್ ಇರ್ಬೋದು, ಒಟ್ಟು ಅವರು ತಗೊಂಡೋಗಿರೋ ಇದನ್ನು ತುಂಬ ಎಲ್ಲ ಸಿನಿಮಾನೂ ಇಷ್ಟ ಆಗ್ತಾವೆ ಅವ್ರದ್ದು ಅಂತಲ್ಲ, ಮ್ಯಾಕ್ಸಿಮಮ್. ಬಟ್ ದ್ವೀಪ ನಂಗೆ ತುಂಬ ಇನ್ಸ್ಪೈರ್ ಮಾಡ್ತದೆ. ನಾನು ಕತೆ ಬರ್ಕೋಬೋದು ಇದು ಅಂದರೆ. ನೆಕ್ಸ್ಟ್ ನಾನು ಬರ್ಕೊಂಡಿದ್ದ ಕತೆನ ನಾನು ವಿಜುವಲಾಗಿ ತೋರ್ಸೋಕ್ಕೆ ನನಗೆ ಇನ್ಸ್ಪೈರ್ ಮಾಡಿದ್ದು BM ಗಿರಿರಾಜ್ ಸರ್. ಓಕೆ. ಸೊ ಅವ್ರ ಸಿನಿಮಾನೂ ಭಾಳ ಕಾಡುತ್ತೆ. ಜಟ್ಟ ತುಂಬ, ಅದೂ ತುಂಬ ಕಾಡಿದ ಸಿನಿಮಾ ಅದು ಇವೆಲ್ಲ. ಸೊ ಹಂಗಂತೆ ಕಮರ್ಷಿಯಲ್ ಹೋಗಿ ಕಾಡಿಲ್ಲ ಅಂತಾರೆ. ನಾನು ಹೇಳ್ತಾರೆ ನನಗೆ ಇನ್ಸ್ಪೈರ್, ನಾನು ಸಿನಿಮಾ ಮಾಡ್ಬೋದು, ನಾನು ಕೂಡ ಒಂದು ಸಿನಿಮಾನ ಕತೆ ಹೇಳ್ಬೋದು, ಕತೆನ ಬರ್ಕೊಂಡಿದ್ದ ಕತೆನ ಗಿರೀಶ್ ಕಾಸರವಳ್ಳಿ ಸರ್ ಸಿನಿಮಾ ನೋಡಿ ನಾವು ಒಂದು ಕತೆ ಬರೆಯೋಣ ಆ ಥರ ಒಂದು ಕತೆ ಬರ್ಕೊಳ್ತಾ ಇದ್ವಿ ನಾವು. ಅದನ್ನು ವಿಜುವಲಾಗಿ ಹೇಳ್ಬೋದಾ? ಸೊ ಅವ್ರದ್ದು BM ಗಿರಿರಾಜ್ ಸರ್ದು ನವಿಲಾದರು ಅಂತ ಒಂದು ಸಿನಿಮಾ ಬಂದಿತ್ತಂತೆ. ಅದು ಯೂಟ್ಯೂಬಲ್ಲೇ ಇದೆ ಅನಿಸುತ್ತೆ. ಅದು ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡಿದ್ದು. ಅಂದರೆ ಅಲ್ಲಿವರೆಗೂ ನಮಗೆ ಸಿನಿಮಾ ಅಂದರೆ ಒಂದು ಇಷ್ಟೇ ಬಡ್ಜೆಟ್ ಬೇಕು ಅಂತ ಇತ್ತು. ಸೊ ಅವ್ರು ನೋಡಿದ ಮೇಲೆ ನಮಗಿಲ್ಲ, ನಾವು ಸಿನಿಮಾ ಮಾಡಬಾರ್ದು. ಸೊ ಆ ನಿಟ್ಟಿನಲ್ಲಿ ನಮಗೆ ಸಿನಿಮಾ ಮಾಡೋಕ್ಕೆ ಇನ್ಸ್ಪೈರ್ ಮಾಡೋದು ಅಂತ. ನೆಕ್ಸ್ಟು ನಮಗೆ ಜಯತೀರ್ಥ ಸರ್ ಅವರು. ಓಕೆ. ನನಗೆ ತುಂಬ ಜನ ಇದ್ದಾರೆ ಇನ್ಸ್ಪೈರ್. ನಮ್ಗೆ ರಾಜ್ಬಿ ಶೆಟ್ಟಿ ಅವರು ಇನ್ಸ್ಪೈರು, ಕಾಶಿನಾಥ್ ಸರ್ ಇನ್ಸ್ಪೈರು, ಪ್ರಶಾಂತ್ ನೀಲ್ ಸರ್ ಇನ್ಸ್ಪೈರು. ಸೊ ಬಿಕಾಸ್ ನನ್ನದೇ ಆದ ಪರ್ಸ್ನಲ್ ರೀಸನ್ಸ್. ಹೌದು. ಕಾಶಿನಾಥ್ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಇರ್ಬೋದು, ಅವರೆಲ್ಲೂ ಮುಂಚೆ ಅಸೋಸಿಯೇಟಾಗಿ, ಅಸಿಸ್ಟೆಂಟಾಗಿ, ಇಲ್ಲ ಪ್ರಶಾಂತ್ ನೀಲ್ ಸರ್ ವರ್ಕ್ ಮಾಡಿಲ್ಲ. ನನ್ನ ಪರ್ಸ್ನಲ್ ರೀಸನ್ಸಿಗೆ ಆ ಥರ ಇಷ್ಟ ಆಗ್ತಾ ಹೋಗ್ಬೋದು. ಬಟ್ ಅವ್ರ ಸಿನಿಮಾಗಳನ್ನೂ ಅಷ್ಟೇ ಅವ್ರು ಹೇಳ್ತಾ ಹೋಗ್ತಿದ್ದು, ಕಾಶಿನಾಥ್ ಸರ್ ಹೇಳ್ತಾ ಹೋಗ್ತಿದ್ದು, ನಿಮ್ಗೆ ಎಷ್ಟೇ ಕಾಮಿಡಿ ಇದ್ರೂ ಅದರೊಳಗೊಂದು ಸಾಮಾಜಿಕ ಸಮಸ್ಯೆ ಇರೋದು ಕಾಶಿನಾಥ್ ಸರ್ದು. ನೀವು ಇನ್ಸ್ಪೈರ್ ಮಾಡೋದಾದರೆ ಬೇರೆಯವ್ರಿಗೆ? ಇಲ್ಲ ಸರ್, ನಾ ಅಷ್ಟು ಅಂದರೆ ನಮ್ಮ ಚಾನಲ್ ಉದ್ದೇಶ ಅದೇ ಸರ್. ನಾವು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ಬೇಕಂದ್ರೆ ನಾವು ಯಾವುದೋ ದೊಡ್ಡ ವ್ಯಕ್ತಿ ಆಗ್ಬೇಕಂತೇನಿಲ್ಲ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ, ಯಾರೋ ಒಬ್ರನ್ನ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಮಾತಿನಿಂದ ಇನ್ಸ್ಪೈರ್ ಮಾಡ್ಬೋದು. ಯಾರೋ ಒಬ್ಬರು ತರಕಾರಿ ಮಾರೋನು ಇನ್ಸ್ಪೈರ್ ಮಾಡ್ಬೋದು. ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡಾಗ ಯಾವುದೋ ಒಂದು ದೃಶ್ಯ ನಮಗೆ ಇನ್ಸ್ಪೈರ್ ಮಾಡ್ಬೋದು. ಸೊ ಇನ್ಸ್ಪೈರ್ ಮಾಡಬೇಕಾದ್ರೆ ನಾನೊಂದು ಅಚೀವ್ ಮಾಡಿರಬೇಕು, ಅಲ್ಲ ನಾನೇ ಒಂದು ಸಾಧನೆ ಮಾಡಿ ಆ ಮಟ್ಟಕ್ಕೆ ನಿಂತ್ಕೊಂಡಿರ್ಬೇಕಂತೇನಿಲ್ಲ ಸರ್. ನಿಮ್ಮ ಮಾತುಗಳೇ ಇನ್ಸ್ಪೈರ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಘಟನೆನೂ ಕೂಡ ಇನ್ಸ್ಪೈರ್ ಮಾಡ್ಬೋದು, ಅಥವಾ ನೀವು ಅನುಭವಿಸಿದ್ದು ಅದಕ್ಕೆ ನೀವು ಇದನ್ನು ಮಾಡಬೇಡಿ ಅಂತ ಮಾತುಗಳೇ ಇನ್ಸ್ಪೈರ್ ಮಾಡಬರ್ಬೋದು, ಅಥವಾ ನಿಮಗೆ ಅದು ಸಕ್ಸಸ್ ಕೊಟ್ಟ ಮಾತನ್ನು ಕೂಡ ಬೇರೆಯವರಿಗೆ ಇನ್ಸ್ಪೈರ್ ಆಗಿ ಹೇಳ್ಬೋದು. ಹಂಗೆ ಹೇಳೋದಾದ್ರೆ ಪಾಸಿಟಿವ್ ಆಗಿರಿ. ಯಾವಾಗಲೂ ಪಾಸಿಟಿವ್ ಆಗೇ ಇದ್ದಾಗ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅನ್ನೋದು ಹೇಳ್ಬೋದು. ಏನೇ ಕೆಟ್ಟ ಆಲೋಚನೆಗಳಿದ್ರು ಕೂಡ. ಈಗ ನಮಗೆ ಬೆಂತಟ್ಟಕ್ಕೆ ಭಾಳ ಜನ ಇದ್ದರು, ಕೈ ಹಿಡಿಯೋಕ್ಕೆ ನನ್ನ ಸ್ನೇಹಿತರಿದ್ದರು, ಬೆಂತಟ್ಟಕ್ಕೆ ಸಂಬಂಧಿಕರು, ನಮ್ಮ ರಿಲೇಷನ್ಸು, ನಮ್ಮ ವೈಫ್ ಇರ್ಬೋದು, ನಮ್ಮ ಮನೆಗೆ ತಂದೆ ತಾಯಿ, ತಮ್ಮ ತಂಗಿ, ಅತ್ತೆ ಮಾವ ಎಲ್ಲರೂ ಇವನ್. ಸೊ ಹಂಗೆ ಎಲ್ಲರಿಗೂ ಇಲ್ಲ ಅಂದಾಗ ನಮ್ಮನ್ನು ನಾವೇ ಇನ್ಸ್ಪೈರ್ ಮಾಡ್ಕೋಬೇಕು. ನಾವು ಯಾರೂ ಇಲ್ಲ, ಕೆಲವು ಟೈಮಲ್ಲಿ ಬೆಂತಟ್ಟಕ್ಕೆ ಜನ ಇರ್ತಾರೆ, ಕೆಲವು ಟೈಮಲ್ಲಿ ಯಾರೂ ಇಲ್ಲ ಅಂದಾಗ ನಮ್ಮನ್ನು ನಾವೇ ಇನ್ಸ್ಪೈರ್ ಮಾಡ್ಕೊಳೋದು ಒಳ್ಳೆಯದು. ಕುಗ್ಗಬಾರ್ದು. ಸೆಲ್ಫ್ ಮೋಟಿವೇಶನ್ ಅನ್ನೋದು ಮೋಟಿವೇಶನ್ ತುಂಬ ಇಂಪಾರ್ಟೆಂಟು. ಎಲ್ಲ ಟ್ರ್ಯಾಕ್ ಬಿಟ್ಬಿಡ್ತೀವಿ. ಯಾವುದೋ ಒಂದು ಟೈಮಲ್ಲಿ ಟ್ರ್ಯಾಕ್ನ ಬಿಟ್ಟಾಗ ಮತ್ತೆ ನಾವು ಮೇನ್ ರೋಡಿಗೆ ಟ್ರ್ಯಾಕಿಗೆ ಬರೋದು ತುಂಬ ಕಷ್ಟ. ಆ ಟೈಮಲ್ಲಿ ನಾವು ಮೂಮೆಂಟ್ ಇರಬೇಕು. ನಡೀತಿರೋ, ಓಡ್ತಿರೋ, ತೆವಳ್ತಿರೋ, ಒಟ್ಟು ಮೂಮೆಂಟ್ ಇರಲಿ. ಅಲ್ಲೇ ನಿಂತ ಕಡೆ ನಿಂತುಬಿಟ್ರೆ ನಮಗೆ ಟ್ರ್ಯಾಕ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಹೌದು. ಟ್ರ್ಯಾಕ್ ಸಿಕ್ಕ ಮೇಲೆ ಮತ್ತೆ ಯಾರಾದರೂ ಒಬ್ರು ಇರ್ತಾರೆ ಕರ್ಕೊಂಡು ಹೋಗೋದಕ್ಕೆ, ಅಲ್ಲಿವರೆಗಾದ್ರೂ ನಾವು ನಡಿಬೇಕಲ್ಲ. ಸೊ ಈ ತರಹ ಅದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇನ್ಸ್ಪೈರ್ ಆಗೋದು ಅಂದರೆ ಎಲ್ಲೂ ನಿಲ್ಬೇಡ್ರಿ. ಆಲೋಚನೆಗಳಿರೋ ಅಷ್ಟೇ. ಕೆಟ್ಟ ಆಲೋಚನೆಗಳನ್ನ ಆದಷ್ಟು, ಕೆಟ್ಟ ಆಲೋಚನೆಗಳು, ದ್ವೇಷ ಇವೆಲ್ಲ ಜಾಸ್ತಿ ಸಪ್ರೆಸ್ ಮಾಡೋದು ಒಳ್ಳೆಯದು. ಆ್ಯಕ್ಚುಲಿ ಮೂವಿ ನಾನು ನೋಡಿದೆ ಸರ್, ತುಂಬ ಚೆನ್ನಾಗಿದೆ. ಈ ಮೂವಿ ನೋಡಿದ ಮೇಲೆ ನನಗೆ ಅನಿಸಿದ್ದು ಅಂದರೆ ಈ ಮೂವಿ ಥಿಯೇಟ್ರಲ್ಲಿ ಇನ್ನೂ ಚೆನ್ನಾಗಿ ಜನಗಳಿಗೆ ರೀಚ್ ಆಗ್ಬೋದಿತ್ತು. ಮತ್ತು ಯಾಕಂದರೆ ಕಂಟೆಂಟು ಸ್ಟ್ರಾಂಗ್ ಇದೆ, ಅದ್ರ ಜೊತೆ ಕತೆ ಹೇಳೋ ರೀತಿಯೂ ಚೆನ್ನಾಗಿ ಮಾಡಿದ್ದೀರಾ. ವೀಕ್ಷಕರೇ, ನೀವು ಕೂಡ ಈ ಮೂವಿ ಬ್ಲೂ ಸ್ಕೈ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿದೆ, ಆ ಮೂವಿನ ನೋಡಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನೀವು ಮೂವಿ ನೋಡಿ ನಿಮಗೆ ಇಷ್ಟ ಆದರೆ ಡೈರೆಕ್ಟ್ ಒಂದು QR ಕೋಡ್ ಹಾಕಿದರೆ ಅದಕ್ಕೆ ನಿಮಗೆ ಇಷ್ಟ ಬಂದ ಒಂದಿಷ್ಟು ಅಮೌಂಟ್ನ ನೀವು ಪೇ ಮಾಡ್ಬೋದು. ಈ ಒಂದು ಅಮೌಂಟ್ ಅವರಿಗೆ ನೆಕ್ಸ್ಟ್ ಇನ್ನೊಂದು ಕಥೆಯೊಂದಿಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮಸ್ಕಾರ. ಫಸ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಒಂದು ಮಾತು ರಿಜಿಸ್ಟರ್ ಮಾಡ್ಬೋದು ಅಂದರೆ, ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಸಿನಿಮಾನ ಇಷ್ಟು ಚೆನ್ನಾಗಿ ರೀಚ್ ಆಗೋದಕ್ಕೆ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾಯಿದ್ದೀರಾ. ನೀವು ಹೆಚ್ಚು ಕಮ್ಮಿ 5 ಲಕ್ಷದ ಮೇಲೆ ರಿಸೀವ್ ಆಗಿದೆ ಆಲ್ರೆಡಿ ಇಲ್ಲಿಗೆ. ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಕಮೆಂಟ್ ಆಗ್ತಾಯಿದ್ದೀರಾ.
ಅದೇ ಥರ ಸಿನಿಮಾದಲ್ಲಿ ಹಾಕಿರೋ QR ಕೋಡ್ನ ಯೂಸ್ ಮಾಡಿ ಸಪೋರ್ಟು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ತುಂಬ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದೆರಡು ವರ್ಡು, ಬಟ್ ಒಳಗಿಂದ ಮನಸ್ಸಿಂದ ಹೃದಯದಿಂದ ಅಂತೀವಲ್ಲ, ಆ ಥರ ಹೇಳೋದಾದರೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನೋಡಿ, ಇದೇ ಥರ ಇನ್ನೂ ಶೇರ್ ಮಾಡಿ ಆ ಸಿನಿಮಾನ ಬೆಳೆಸಿ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸಾಲ ಇರಲಿ, ಸಂಕಷ್ಟ ಇರಲಿ, ಯಾವುದು ನಮ್ಮ ಜೀವಕ್ಕಿಂತ ದೊಡ್ಡದಲ್ಲ. ಸಮಸ್ಯೆಗಳನ್ನ ಸಾಯಿಸಬೇಕು ಹೊರತು ಮನುಷ್ಯನಲ್ಲ. ಸೋಲು ಅನ್ನೋದು ಒಂದು ಬದುಕಿನ ಒಂದು ಪುಟ, ಇಡೀ ಪುಸ್ತಕವಲ್ಲ. ನಿಮ್ಮದೇ ಕತೆ ಸಿನಿಮಾ ಮೂಲಕ ಒಂದು ಮನೋರಂಜನೆ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಬಂದ್ಬಿಟ್ಟು ನಿಮ್ಮ ಸಿನಿಮಾದ ಬಗ್ಗೆ, ಅದರ ಹಿಂದಿನ ಒಂದು ಫಿಲಾಸಫಿ ಇರ್ಬೋದು, ಅದರ ಹಿಂದಿನ ಒಂದು ಥಾಟ್ ಪ್ರೊಸೆಸ್ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.